ಸಂತೋಷದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ನೋಡಿ, ಯೆಹೋವನ ಆತ್ಮನು ಯೆಹೆಜ್ಕೇಲನ ಮೇಲೆ ಬಂದು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ? ಎಲುಬುಗಳ ಮಧ್ಯೆ ಕರ್ಕೊಂಡು ಹೋಗಿದ್ದಾರೆ. ನೋಡಕ್ಕೆ ಶೂನ್ಯವಾಗಿದ್ದ ಅವಸ್ಥೆ ಯಾವುದೂ ಇಲ್ಲ. ನೋಡಕ್ಕೆಂದಿಲ್ಲ, ಶೂನ್ಯವಾಗಿ ಅವಸ್ಥೆಯ ಅನುಭವ, ಬದುಕಬೇಕಾಗಿದೆ ಯಾವುದು ಚಾನ್ಸ್ ಇಲ್ಲ ಅಂತ ಎಲುಬುಗಳ ಮಧ್ಯದಲ್ಲಿ ನಿಂದಿರದ ಪ್ರವಾದಿಯಲ್ಲಿ ಕಾಣಿಸ್ತಾ ಇದೀವಿ. ಅಲ್ಲೆಲೂಯಾ. ಅದೇ ನೋಡುವಾಗ ಉಂಟಾಗಿತ್ತು, ಎಲುಬುಗಳ ಮಧ್ಯದಲ್ಲಿ ಪ್ರವಾದಿ ನಿಂತಿದ್ದಾರೆ. ನಾವು ಮುಂದೆ ಬರುವ ಸಮಯದಲ್ಲಿ ನಾವು ಹಿಂದಿರಿ ನೋಡುವಾಗ ನಮ್ಮ ಅವಸ್ಥೆ ಲೇ ಶೂನ್ಯವಾಗಿದ್ದ ಅವಸ್ಥೆ ಇಲ್ಲ, ದೇವರು ನಮ್ಮನೆ ಬದುಕಿರೋದು. ಶೂನ್ಯವಾದ ಅವಸ್ಥೆ ಇಲ್ಲ, ದೇವರು ನಮ್ಮನೆ ಕರ್ಕೊಂಡು ಬಂದಿರೋದು. ಲೇ ಈಗ ನೋಡಬೇಕ, ಉತ್ತರ ವ್ಯತ್ಯಸ್ತ ಅವಸ್ಥೆ ಇಲ್ಲ, ದೇವರು ನಮ್ಮನೆ ಕರ್ಕೊಂಡು ಬಂದಿರೋದು ಅಲ್ವಾ? ಸಂತೋಷ ಅಲ್ಲೆಲೂಯಾ. ಈಗ ಮುಂದೆ ನಮ್ಮ ಮುಂದೆ ದೊಡ್ಡ ವಿಷಯಗಳು ಉಂಟು. ನಮಗ ಸ್ವಂತವಾಗಿ ಅವರು ಆಲಯ ಬೇಕು, ದೇವರ ಮೇಲೆ ಕರ್ಕೊಂಡು ಬಂದು ನಿಲ್ಲಿಸಿರೋದು ഒരു ശൂന്യವಾಗಿದ ಅವಸ್ಥೆ ಇಲ್ಲ. ಹಲ್ಲೆಲೂಯಾ. ನಾವಾಗಿ ನಮಗೆ ಏನು ಮಾಡಕ್ಕಾಗಲ್ಲ, ನಮ್ಮ ಮೇಲೆ ದೇವರ ಶಕ್ತಿ ಉಂಟಾಗಬೇಕು. ಹಲ್ಲೆಲೂಯಾ. ದೇವರ ಆತ್ಮನಲ್ಲಿ ಮುಂದಕ್ಕೆ ಹೋಗಿದ್ರೆ ಅನೇಕ ಕಾರ್ಯಾದಿಗಳು ನಮ್ಮ ಕೈಯಿಂದ ಮಾಡಕ್ಕೆ ದೇವರ ಶಕ್ತನಾಗಿದ್ದಾರೆ. ಇವತ್ತು ನಾನು ಹೇಳಿರೋದು ಚರ್ಚ್ ಇನ್ನೇನ ಕಾರ್ಯಗಳು ಮಾಡಬೇಕು, ಇನ್ನೇನ ವಿಷಯಗಳು ಮಾಡಬೇಕಂತ ಹೇಳುವಾಗ ನಮ್ಮ ಮನಸ್ಸಿನಿಂದ ಶೂನ್ಯವಾಗಿದ ಎಲುಬುಗಳ ಮಧ್ಯದ ಅವಸ್ಥೆಯ ಏನು ಮಾಡಬೇಕು ಗೊತ್ತಿಲ್ಲ. ನಮ್ಮ ಜೋಬುಗಳೆಲ್ಲ ಓಪನ್ ಮಾಡಿದ್ರೆ ಏನು ಖಾಲಿಯಾಗಿದ ಪರ್ಸುಗಳೇ ಕಾಣ್ತಾ ಇದೀವಿ. ಮನೆಯಲ್ಲಿ ಹೋಗಿ ನೋಡಿದ್ರೆ ಶೂನ್ಯವಾಗಿದ ಪಾತ್ರಗಳು ಉಂಟು. ಲೇ ഒരു ತಿಂಗಳು ಮುಗಿಸ್ಬೇಕಂದ್ರೆ ಕಷ್ಟಪಟ್ಟಾണ് ഒരു ತಿಂಗಳು ನಾವು ತಾಂಡಕ್ಕೆ ಹೋಗೋದು. ಸಿಕ್ಕದ ಶಂಬಳವೆಲ್ಲ EMI ലോൺ റീപേയ്മെന്റും അല്ലേ, ഹോസ്പിറ്റലും അന്നത്തെ ವಿಷಯಗಳಾಗಿ ಮುಂದಕ್ಕೆ ಹೋಗ್ತಾ ಇದೀವಿ. ನನ್ನ ಶೂನ್ಯವಾಗಿದ್ದ ಅವಸ್ಥೆಯಲ್ಲಿ ನಿಲ್ಲದ ದೇವರ ಜನವೇ, ಇವತ್ತಿಂದ ದೇವರು ನಿನ್ನೆ ಆತ್ಮದಲ್ಲಿ ನಡೆಸಕ್ಕೆ ಇಷ್ಟಪಡ್ತಾ ಇದೀವಿ. ಪ್ರವಾದಿ ಈಗ ನಿಲ್ಲದ ಎಲ್ಲ ಅವಸ್ಥೆ ಇಲ್ಲ, ಶೂನ್ಯದ ಮಧ್ಯದಲ್ಲ, ಮಾತಾಡಕ್ಕೆ ಯಾರು ಇಲ್ಲ, ಕರ್ಕೊಂಡು ನಿಂದಿರದ ಇಲ್ಲಿಯ ಎಲುಬುಗಳ ತಗ್ಗಿನಲ್ಲಿ ಎಷ್ಟು ವಾಕ್ಯ. ಈಗೋ ತಗ್ಗಿನ ಮೇಲೆಲ್ಲ ತೀರ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಹಸಿಯಾಗಿಯ ಎಲುಬುಗಳಲ್ಲ, ಹೆಚ್ಚು ಒಣಗಿದ ಎಲುಬುಗಳ ಮಧ್ಯದಲ್ಲಿ ಲೆಕ್ಕವಿല്ലാത്ത ಎಲುಬುಗಳುಂಟು. ಈ ಬಿಲೇಕಳ ದೇಶದಲ್ಲಿ ಬರುವಾಗ 10 ವರ್ಷ ಹಿಂದೆ 12 ವರ್ಷ ಹಿಂದೆ ಏನೂ ಇಲ್ಲ. ಇಪ್ಪಯೋ ಒಳ್ಳೆಯೊരു ಆಲಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಿಲ್ಲಿಸಮಗೆ ಯಾರೂ ಇಲ್ಲ, ಶೂನ್ಯವಾಗಿದ ಅವಸ್ಥೆ ಇಲ್ಲ. ಜನ ಬರ್ತಾ ಇದೀವಿ, ಜನ ಹೋಗ್ತಾ ಇದೀವಿ, ಸುರಕ್ಷಿತವಾಗಿ ಯಾರು ನಮ್ಮನ್ನ ಬರ್ತಾನೆ ಇಲ್ಲ. ಹೋಗೆ 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 ದೇವರ ವಾಕ್ಯದ ಮೇಲೆ ಚಲಿಸಿಕೊಂಡು ದೇವರ ಆತ್ಮ ಮಾತಾಡಿದಕ್ಕನುಸರಿಸವಾಗಿ ನಾವು ಅದನ್ನು ಬೆಲೆ ಕೊಟ್ಟದ ಮೂಲವಾಗಿದ್ದುಂಟೆ ಹೇಳೋದಕ್ಕೆ ಒಂದು ಸಭಾ ಇದನ್ನ ಮಧ್ಯೆ ದೇವರು ಕಟ್ಟಿದ್ದಾರೆ. ಹಲ್ಲೆಲೂಯಾ. ಅಲ್ಲೇ ಸುರಕ್ಷಿತವಾಗಿ ದೇವರ ಆಲಯಕ್ಕೆ ಬರ ഒരു കൂട്ടത്തെ ದೇವರಿಂದ ಎಬ್ಬಿಸಕ್ಕೆ ತಯಾರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಮುಂದೆ ಒಂದು ದೊಡ್ಡ ವಿಷಯ ದೇವರು ನಮಗೆ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ನಾವು ಅದನ್ನೇ ಅಲ್ಲಿ ಫೇಸ್ ಮಾಡೋದು ದೇವರು ನೋಡ್ಕೊಳ್ತಾ ಇದ್ದೀವಿ. ಈಗ ನೋಡಿ, ಪ್ರವಾದಿ ಸುತ್ತಲ್ ನೋಡುವಾಗಿಂದ ಒಣಗಿದ ಎಲುಬುಗಳ ತಗ್ಗಿನಲ್ಲಿ ನಿಲ್ಲಿಸ್ತಾ ಇದೆ. ಹಸಿಯಾಗಿದ್ದು ಒಂದೂ ಇಲ್ಲ, ಹಸಿಯಾಗಿದ್ದರೆ ಹೇಳಬಹುದು ಈಗ ತೀರೋಗಿದೆ. ಇದು ವರ್ಷಗಳಾಗಿ ಚಲನವಿಲ್ಲದೆ ದೇವರ ಸಾನ್ನಿಧ್ಯವಿಲ್ಲದೆ ಒಣದೋಗಿದ ഒരു ಎಲುಬು ಕೂಡುಗಳ ಮಧ್ಯದಲ್ಲ ಈಗ ಪ್ರವಾದಿ ನಿಲ್ಲದು.
ಎಷ್ಟು ವಾಕ್ಯ? ಆತನು ನನ್ನನ್ನು, ನರಪುತ್ರನೇ, ಹಾ. ಈ ಎಲುಬುಗಳಿಗೆ ಜೀವ ಬರುವುದೋ ಎಂದು ಕೇಳಲು ನಾನು, ನರಪುತ್ರನೇ, ഈ എലുമ്പുകൾക്ക് കൊണ്ട് ഒരു ജീവൻ ഉണ്ടാകുത്ത. ഇത് നിന്റെ അവസ്ഥ. ಇದೇ ಅವಸ್ಥೆಯಲ್ಲ ನೀ ಹೋಗೋದು. ನಿನ್ನ ಸಾಂಬತ್ಯ ಮಂಡಲದ ಮುಟ್ಟಿನೋಡ ಮಗ, ಇದೇ ಅವಸ್ಥೆ ಇಲ್ಲ. ದೇವರೇ, ಯಾವ ಕಾಲದಲ್ಲಿയാണ് എനിക്കൊരു ഉദ്ധാരണം ഉണ്ടാകുന്നത്? ಯಾವಾಗಾണ് ದೇವರೇ സ്വന്തವಾಗಿರೋ ಮನ ದೇವರು ನಿನ್ನ ಕೊಡೋದು? ಯಾವಾಗಾണ് ನನ್ನ ಮಕ್ಕಳಿಗೂ ಒರೇ ಒಳ್ಳೊരു ದಾರಿಯನ್ನು ದೇವರು ಕೊಡೋದು? ಶೂನ್ಯವಾಗಿದ್ದ ದೇವರ ಮಕ್ಕಳೇ, ನೀ ದೇವರ ನಂಬಿ ಅವರ ಮಾತಕ್ಕಾಗಿ ಬೆಲೆ ಕೊಟ್ಟು ಇವತ್ತು ನೀ ಮುಂದೆ ಹೋಗಲು ತಯಾರಾಗಿದ್ದೀಯಾ? ಒಂದು ವ್ಯತ್ಯಾಸ ಅನುಭವದಲ್ಲಿ ದೇವರು ಇವತ್ತು ನಡೆಯಕ್ಕೆ ಹೋಗ್ತಾ ಇದ್ದೀವಿ. ಹಲ್ಲೆಲೂಯಾ. ನೀ ದೇವರು ಕಾರ್ಯಕ್ಕೆ ಮುಂದೆ ಬಂದು ದೇವರ ಮಾತಿಗೆ ಕಿವಿ ಕೊಟ್ಟು ದೇವರ ಆಲೋಚನೆಗೆ ವಿಧೇಯತುಳ್ಳವರಾಗಿ ನೀನು ನಡೆಯುವಾಗ ನಿನ್ನ ಜೀವನದಲ್ಲಿ ವ್ಯತ್ಯಸ್ತ ಅನುಭವದಲ್ಲಿ ಈ ದಿನಗಳಲ್ಲಿ ದೇವರು ನಡೆಸಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೇನು ಮಾಡಬೇಕು? ಆತ್ಮನೆ ಅನುಸರಿಸಬೇಕು, ದೇವರ ಮಾತನ್ನು ಅನುಸರಿಸಬೇಕು. ಅಲ್ಲೇ ಮುಂದೆ ಇರದೆ ಹಿಂದೆ ಇರದ ಆ ವಿಷಯಗಳನ್ನು ಕಂಡು ನೀ ಭಯಪಡಬೇಡ. ನಿನ್ನ ನಡೆಸೋದು ಆಗಿದ ದೇವರನ್ನ ನಂಬಿ ಈ ದಿನಗಳಲ್ಲಿ ಮುಂದಕ್ಕೆ ಹೋಗಲು ನೀನು ತಯಾರಾಗಬೇಕು. ಹಲ್ಲೆಲೂಯಾ. സന്തോഷമുണ്ടോ? ഹല്ലേലൂയ. ಅಭಿಷೇಕത്തിന്റെ ഹല്ലേലൂയ ഒരു വ്യത്യസ്ത ഹല്ലേലൂയ ആഴത്തിൽ ಇವತ್ತು ಹಗಲು ನೀ ಹೋಗಬೇಕು. ಇದುವರೆ ಕಾಣಾತ ಒಂದು ದೈವಿಕ ಸಾನ್ನಿಧ್ಯ ನೀ ಅನುಭವಿಸಬೇಕು. ಹೃದಯ ಕಣ್ಣುಗಳೇ ಓಪನ್ ಮಾಡಿ, ಅಲೆ ಹೃದಯத்தை ಓಪನ್ ಮಾಡಿ ದೇವರ ವಾಕ್ಯತೆ ಹೃದಯದೊಳಗೆ ಸೇರಿಸಿಕೊಂಡು ಹಲ್ಲೆಲೂಯಾ ಆತ್ಮದಲ್ಲಿ ಮುಂದೆ ನಡೆಸಕ್ಕೆ ದೇವರಲ್ಲಿ ಉಪಯೋಗಿಸಿಕೊಳ್ಬೇಕು ಇವತ್ತು. ಹಲ್ಲೆಲೂಯಾ. ಪ್ರವಾದಿ ದೇವರ ಆತ್ಮನೆ ಮಾತನ್ನ ಕೇಳಿಕೊಂಡು ಆ ತಗ್ಗಿನ ಅಲ್ಲಿ ನಡುವೆ ನಿಂತಿದ್ದಾರೆ. ಸುತ್ತಲ್ಪಟ್ಟ ಒಣದೋಗಿದ್ದ ಎಲುಬುಗಳ ಕಾಣಿಸ್ತಾ ಇದ್ದೀವಿ. ದೇವರು ಹೇಳಿದ್ದಾರೆ, ಇದು ಬದುಕುತ್ತೀಯ. ಎಷ್ಟು ವಾಕ್ಯ? ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ഹല്ലേലൂയ. ഒരു അഭിപ്രായമില്ല, സ്വന്തമായി അയാൾക്ക് ഏനുമില്ല. അതിൽ ആശ നഷ്ടപ്പെട്ടു. ಮುಂದೆ ಇರುವ ಭವಿಷ್ಯ ಕಾಣಾತ ಅವಸ್ಥೆಯಲ್ಲಿ ನಿಲ್ಲ ಸಮಯದಲ್ಲಿ ಈ ಪ್ರವಾದಿಗೆ ಏನು ಮೇಳಕ್ಕಾಗ್ತಾನೆ ಇಲ್ಲ. ಹಲ್ಲೆಲೂಯಾ. ನಿನಗೂ ಗೊತ್ತುಂಟಲ್ಲ ಸ್ವಾಮಿ, ಇದೆಲ್ಲ ನಾನು ಹೇಳಬೇಕಾ? ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ನಾವು ಇದೇ ಮನೋಭಾವದಲ್ಲಿ ಇರಬೇಕು. ಹಲ್ಲೆಲೂಯಾ. നമ്മുടെ സ്വന്തം ಅಭಿಪ್ರಾಯವಲ್ಲ, ಹಲ್ಲೆಲೂಯಾ, ಸ್ವಂತ ಹಲ್ಲೆಲೂಯಾ ಚಿಂತನೆಗಳಲ್ಲ, ಅದಕ್ಕಪರವಾಗಿ ದೇವರ ಆಲೋಚನೆಗಾಗಿ ಕಿವಿ ಕೊಡವರಾಗಿ ನಾವು ಕಾಣಲ್ಪಡಬೇಕು. ಹಲ್ಲೆಲೂಯಾ. ಪ್ರಶ್ನೆ ಅಧಿಕ ಬರಲಿ, ಪ್ರತಿಕೂಲ ನಿನ್ನ ಮುಂದೆ ಬರಲಿ, ನಿನಗೆ ಮುಂದೆ ಹೋಗಕ್ಕೆ ದಾರಿ ಇಲ್ಲ, ಅದೇ ಪ್ರಶ್ನೆ ನಿನ್ನ ತಲೆ ಮೇಲೆ ಆಗವಲ್ಲ. ಹಲ್ಲೆಲೂಯಾ. ಈ ಪ್ರವಾದಿ ಯಾವ ರೀತಿಯಲ್ಲಿ ಮಾತಾಡಿದೋ ಅದೇ ರೀತಿಯಲ್ಲಿ ನಾವೇನು ಮಾಡಬೇಕು? ದೇವರ ಸನ್ನೆ ಮಾತಾಡಬೇಕು. ಅಯ್ಯ, ನಿನಗೂ ಗೊತ್ತುಂಟಲ್ಲ. ಹಲ್ಲೆಲೂಯಾ. എൻ്റെ വിഷയമിത, എൻ്റെ പ്രശ്നമിത, എനിക്ക് ಮುಂದೆ ಹೋಗಕ್ಕೆ ದಾರಿ ಇಲ್ಲ. പക്ഷേ ನಿನ್ನೆ ಆಶ್ರಯಿಸಿಕೊಂಡು ನಿನ್ನ ಆತ್ಮದಲ್ಲಿ ನಾನೀಗ ನಿಲ್ತಾ ಇದ್ದೀವಿ. ಈ ಆತ್ಮನಲ್ಲಿ ನಾನು ನಂಬುತ್ತಾ ಇದ್ದೀವಿ. ಈ ಆತ್ಮನಲ್ಲಿ ನಾನು ಆಶ್ರಯ ಇಟ್ಕೊಳ್ತಾ ಇದ್ದೀವಿ. ಏನು ಮಾತಾಡಬೇಕಂದೋ ಅದು ಆತ್ಮನೇ ನನ್ನ ಹತ್ರ ಹೇಳಬೇಕು. ಹಲ್ಲೆಲೂಯಾ. ಎಲುಬುಗಳ ತಗ್ಗಿನಲ್ಲಿ ನಿಲ್ಲದ ಪ್ರವಾದಿಯಲ್ಲಿ ಕಾಣಿಸ್ತಾ. ಇನ್ನೆಷ್ಟು ವಾಕ್ಯ? ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ. ನೋಡಿ, ಯಾವಾಗ ದೇವರ ಮಾತಕ್ಕೆ ಕಿವಿ ಕೊಡಕ್ಕೆ ನಾವು ತಯಾರಾಗಿದೆಯೋ ಆವಾಗ ದೇವರು ನಮ್ಮ ಹತ್ರ ಮಾತಾಡಕ್ಕೆ ತಯಾರಾಗುತ್ತೆ. ಹಲ್ಲೆಲೂಯಾ. ഒരു ವಿಷಯ ಅರ್ಥ ಮಾಡಿಕೊಳ್ಳಬೇಕು. ನೀ ಯಾವಾಗ ದೇವರ ಮಾತಕ್ಕೆ ಕಿವಿ ಕೊಡಕ್ಕೆ ತಯಾರಾಯಿತೋ ಆ ಸಮಯದಿಂದ ದೇವರ ಆತ್ಮ ನಿನ್ನೋಡು ಮಾತಾಡಕ್ಕಾಗ್ತಾ ಇದೀವಿ. ಅದುವರೆ ಮಾತಾಡಲ್ಲ ನಾವು. ದೇವರೇ ಮಾತಾಡಕ್ಕೆ ನಾವು ಸಮಯ ಬಿಡ್ತಾ ಇಲ್ಲ. ಯಾವಾಗಲೂ ನಾವು ಏನು ಮಾಡೋದು? ದೇವರ ಆಲೋಚನೆಕ್ಕೋ ದೇವರ ಮಾತಕ್ಕೋ ನಾವು ಕಿವಿ ಕೊಡಕ್ಕೆ ತಯಾರುಳ್ಳವರಲ್ಲ. ಯಾವಾಗಲೂ ನಾವು ಗುಣಗುಟ್ಟು ಹೇಳಿ, ನಮ್ಮ ವಿಷಯಗಳು ಹೇಳಿ, ಅಲ್ಲೇ അവരോട് ഇവരോട് ಹೇಳಿ ನಾವು ದೇವರಿಂದ ದೂರವಾಗ್ತಾ ಇದ್ದೀವಿ. പ്രശ്നം ದೊಡ್ಡതാണ്, പ്രതികൂലം അതികഷ്ടമാണ്. ഇക്കട്ടിന്റെ മധ്യത്തിലാണ് നീ ഓടാടതോ, പ്രശ്നത്തിന്റെ മധ്യത്തിലാണ് നീ നില്ലതോ. പക്ഷെ ಆಗಿದ್ರೆ ಕೂಡ ನೀ ಭಯಪಡಬೇಡ. ನಿನ್ನೆ ಕರ್ಕೊಂಡು ಬಂದಿರೋದು, ನಿನ್ನೆ ನಡೆಸಿರೋದು, ನಿನ್ನ ಜೊತೆಗಿರೋದು ದೇವರನ್ನು ಇವತ್ತು ಆಗಲು ನೀ ಮರ್ತು ಹೋಗ್ಬಾರ್ದು. ಹಲ್ಲೆಲೂಯಾ.
ಇವತ್ತು ಹಗಲು ಒಂದು ಬಿಡುಗಡೆ ನಿನಗೆ ಬೇಕಾ? ಅಲ್ಲೇ ನಿನ್ನ ಜೀವನದಲ್ಲಿ ಒಂದು ಸಮಾಧಾನ ಉಂಟಾಗಬೇಕಾ? ಅಲ್ಲೇಲಿಯ, ನೀ ಬೆಲತ್ತೋടെ ಎಬ್ಬಿ ನಡೆಸಬೇಕಾ? ಬೆಲತ್ತಿರೇ ಅದು ಶೂನ್ಯವಾಗಿ ಮನಸ್ಸೋಡೆ ವಾಪಸ್ ಹೋಗ್ತೀಯಾ? ಇವತ್ತು ನೀವು ತೀರ್ಮಾನ ಮಾಡಬೇಕು. ಅಲ್ಲೇ ನೀ ಬೆಳಗಿನ ನ್ಯಾಯ ಒಳಗಡೆ ಬಂದಿರೋದು, ನೀ ಕಷ್ಟದ ಮಧ್ಯದಲ್ಲಿ ಒಳಗಡೆ ಬಂದಿರೋದು, പക്ഷെ ಬೆಲನ್ ಧರಿಸಿಕೊಂಡು ನೀವು ವಾಪಸ್ ಹೋಗಬೇಕು. അതാകിരിക്കും ഒരു ആത്മീയൻ. അല്ലെ പ്രതികൂലത്തിന്റെ മധ്യത്തിലും കഷ്ടത്തിന്റെ മധ്യത്തിലും ഇക്കട്ടിന്റെ മധ്യത്തിലും ആകരുത് ദേവരജാമേ. ಇವತ್ತು ಅಲೆಯ ಎಂದ ವಿಷಯವಾಗಲಿ ಎಂತ ಪ್ರತಿಕೂಲವಾಗಲಿ ಅಲೆಯ ഒരു ವಿಷಯ ಅರ್ಥ ಮಾಡಿಕೊಳ್ಳಬೇಕು, ಇನ್ನು ನೀ ಬಲಂ ಧರಿಸಿ ವಾಪಸ್ ಹೋಗಬೇಕು. ಅಲೆಲುಯ್ಯ ആണോ? ധരിಸಬೇಕು ಬೇಡವಾ? ಅಲೆಲುಯ್ಯ. ಎಲುಬಿನ ತಗದಲ್ಲಿ ನಿಲ್ಲುವುದಾಗ್ರೂ ಕೂಟಂ. ಅಲೆಲುಯ್ಯ. ಪ್ರವಾದಿ ನಿಲ್ಲು ನೋಡುತ್ತಾ ಇದ್ವಿ, ದೇವರು ಹೇಳಿದ್ದಾರೆ ಇದು ಬದುಕ್ತೀಯ. ಹಲ್ಲೆಲೂಯಾ, ನೀನೇ ಬಲ್ಲೆನು. ಹಲ್ಲೆಲೂಯಾ. ಪ್ರವಾದಿ ಉತ್ತರ ಕೊಟ್ಟಿರೋದು ಏನಂದ್ರೆ ನೀವೇ ಬಲ್ಲೆನು. ನೆಕ್ಸ್ಟ್ ವಾಕ್ಯ, ಅದಕ್ಕೆ ಈ ದೇವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ. ಯೆಹೋವನ ವಾಕ್ಯವನ್ನು ಕೇಳಬೇಕು. ಬಿಲೇಕಳಿ ದೇಶದಲ್ಲಿ ಯೆಹೋವನ ವಾಕ್ಯವನ್ನು ಕೇಳಬೇಕು. ഒരു സൈന്യം ಒಳಗೆ ಬರಬೇಕು. ಅಲ್ಲೇಲಿಯಾ, ഒരു കൂട്ടം ಒಳಗಡೆ ಬರಬೇಕು. ಅದಕ್ಕಾಗಿ ದೇವರ ವಾಕ್ಯಂ ದಿನവും ಚಲಿಸಬೇಕು. ಅಲ್ಲೇಲಿಯಾ. ಅದಕ್ಕಾಗಿ ನೋಡಬೇಕು, ഈ ദേശത്തിന്റെ ഉദാഹരണത്തിക്ക് ഒരു സഭ ಇಲ್ಲಿ ನಿಲ್ಲಿಸದ ಅವಶ್ಯಕತೆಯ. ಅಲ್ಲೇಲಿಯಾ. ഒരു കൂട്ടം പ്രവചിച്ചത് ಅವಶ್ಯಕತೆಯ. ಅನೇಕ ಪ್ರವಾದಿಗಳೇ ಅಲ್ಲೇಲಿಯಾ ವಾಯಿಂದ ಶಬ್ದಂ ಅಲ್ಲೇಲಿಯಾ ನುಡಿಯಾಗಿ ಆಚೆ ಬರಬೇಕು. ಅಂಡರ್ಸ್ಟ್ಯಾಂಡ್ ವಿಷಯ? ಅಲ್ಲೇಲಿಯಾ. ಪ್ರವಾದಿಯೋடு ದೇವರು ಹೇಳಿದ್ದಾರೆ ನೀ ಪ್ರವಚಿಸಬೇಕು. ಕೆಲದನ್ನು ನೋಡಿ ಇವತ್ತು ನಾವು ಪ್ರವಚಿಸಬೇಕು. ನಿನ್ನ ಶೂನ್ಯವಾದ ಅವಸ್ಥೆயை ನೋಡಿ ಇವತ್ತು ನೀ ಪ್ರವಚಿಸಬೇಕು. ನೆಕ್ಸ್ಟ್ ವಾಕ್ಯ, ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಒಗ್ಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ. ಅನೇಕರು ಹೇಳಿದ್ದಾರೆ ನೀ ಬದುಕೋದಿಲ್ಲ, ನೀ ಸರಿಯಾಗೋದಿಲ್ಲ, ನಿನ್ನ ಅವಸ್ಥೆ ಇಷ್ಟೇ, ನಿನക്കൊരു ಲಿಮಿಟ್ ಇಟ್ಟಿದ್ದಾರೆ. വ്യക്തികളോ നിന്റെ മേൽ ബറദിട്ടിരുന്ന ഒരു ഭവിഷ്യമുണ്ട്. ബന്ധുക്കളോ നിന്റെ മേൽ ഇട്ടിരുന്ന ഒരു പ്ലാൻ ഉണ്ട്. സാത്താനിന്റെ മേലെ ആക്കിട്ടിരുന്ന അവന്റെ ഒരു പദ്ധതിയുണ്ട്. അതിനോട് നീ എതിർത്ത് നിൽക്കുക ಹೇಳಬೇಕು. ಏನಂದ? ഞാൻ ಬದುಕುತ್ತೆ. ഹല്ലേലൂയ. ഞാൻ ಮೇಲೆ ಬರುತ್ತೆ, ഞാൻ ಬಿತ್ತೋಗೋದಿಲ್ಲ. ഹല്ലേലൂയ. ഞാൻ ಸೋಂದೋಗೋದಿಲ್ಲ. എന്റെ മേൽ വ്യാപരിച്ചത ദൈവശക്തി എല്ലാ പ്രതികൂലങ്ങളെയും എല്ലാ പ്രശ്നങ്ങളെയും എല്ലാ ಹೋರಾಟಗಳെയും താണ്ടി അത് മേൽ നിൽಸಬೇಕಾಗಿದ ഒരു ദൈവശക്തി ಇವತ್ತು എന്റെ മേലുണ്ടെന്ന് ಇವತ್ತು ಒಬ್ಬೊಬ್ಬ ವ್ಯಕ್ತಿಗಳು ಹೃದಯದಲ್ಲಿ ಕೊಂಡು ಹೇಳಬೇಕು. ഹല്ലേലൂയ. ആണോ? പ്രശ്നത്തെ കണ്ടു നീ ഭയപ്പെടಬೇಡ. ഉണർന്നോകിയ എലുമ്പുകളാകലാം, അല്ല ಬಿತ್ತೋಗಿದ ಅಲ್ಲಿಯ ಪಾತ್ರಗಳಾಗಲಾം, ദൂരವಾಗಿಟ್ಟಿರದ വ്യക്തികളാകലാം. പക്ഷേ ഒരു വിഷയമർത്ഥങ്ങളുക അഖിലാണ്ടത്തെ ഉണ്ടു ಮಾಡುದ ದೇವരുടെ ആത്മശക്തി ഇന്ന് നിന്റെ മേൽ നിറലാട്ടം ಮಾಡಬೇಕ. ഇതുവരെ കാണാത്ത ಕೆಲ ಅವಸ್ಥೆಗಳಲ್ಲಿ ದೇವರು ನಿನ್ನೆ ಕರ್ಕೊಂಡು ಹೋಗಕ್ಕೆ ಶಕ್ತನಾണ്. ಇವತ್ತು ದೇವರ ಆತ್ಮದ ಸಾನ್ನಿಧ್ಯ ನಿನ್ನ ಮೇൽ ಇಳಿದು ಬರಬೇಕ. ಇದುವರೆ ಕಾಣಾತ ಕೆಲ ಅವಸ್ಥೆಗಳಲ್ಲಿ ಇದುವರೆ ನಿನ್ನೆ ಸಿಕ್ಕಾಕೊಂಡಿರೋದು ಬಿಡಲೆಂದು ವಾದ ಮಾಡಿದ ಅನ್ಯಾಯ ನುಗಶಕ್ತಿಗಳ ಮೇಲೆ ಇವತ್ತು ದೇವರ ಆತ್ಮದಲ್ಲಿ ಎತ್ತು ನಿಲ್ಲಬೇಕು. ഞാൻ ബന്ധുക്കത്തെ എനിക്ക് വിരോധമായി വാതുകെട്ടുന്ന അന്യായ നുകശക്തിയുടെ ബലത്തെ നസറനായ യേശുവിന്റെ നാമದಲ್ಲಿ അതിനെ ಜಯಿಸಿಕೊಂಡು ಇವತ್ತು ದೇವರ ಆತ್ಮದಲ್ಲಿ ಹೇಳಬೇಕು. ಆಯಾಮ್ ಲಿಫ್ಟ್ ಮಾಡಿ ಊಟ ಮಾರಿ ಬಾ ಅಂದರಾರ್ಗ ದೀಪತ್ತಾರೆ ಅಂದುರಾರ್ಗ ಮರ ದೀವಲ ದುಡಗರ ಅಂದರ ವೇದಿ ഉടവരാറുക ദീപ. ഞാൻ ജയത്തോടെ എപ്പി നിൽത്തുവി. ശത്രുവിന് എന്റെ മുട്ടക്കാകല്ല ദേവര സാന്നിധ്യം എന്റെ മേലുണ്ട്. ഉടവരാറുക ദീപാരൂഢ അത്തുരേശ്വരാറുക ദീപാരൂഢ. ഹല്ലേലൂയ. ദേവര സാന്നിധ്യം നമ്മ മേലെയുണ്ട്. ഇതുവരെ കാണാത്ത, ഇതുവരെ ഇല്ലാത്ത, ഇതുവരെ അനുഭവിസാത്ത ಕೆಲ ಹಲ್ಲೆಲೂಯಾ ಅಲ್ಲಿ ಬಿಡುಗಡೆಗಳು ಇವತ್ತು ದಿನದಲ್ಲಿ ಉಂಟಾಗಬೇಕು. ಹಲ್ಲೆಲೂಯಾ. ನಿನ್ನ ಕೈಗಳ ದೇವರು ಬಲಪಡಿಸಕ್ಕೆ ಹೋಗ್ತಾ ಇದೀವಿ.
ನಿನ್ನ ಕಾಲುಗಳೇ ಬಲಪಡಿಸೋಕೆ ಹೋಗ್ತಾ ಇದೀವಿ, ನಿನ್ನ ಮನಸ್ಸನ್ನು ಬಲಪಡಿಸೋಕೆ ಹೋಗ್ತಾ ಇದೀವಿ, ನಿನ್ನ ಅವಸ್ಥೆಗಳ ದೇವರು ವ್ಯತ್ಯಾಸಪಡಿಸೋಕೆ ಹೋಗ್ತಾ ಇದೀವಿ. ಓ ಶಬಲಾರಗಮರ ದೀಪ ಅತುರಾರಗಮರ ದೀಪ ಇದು ಬೇರೆ ಕಾಣಾತ ದೈವ ಸಾಹಿತ್ಯ ಅಲ್ಲಿದೆಯಾ, ಅದನ್ನ ಮಧ್ಯದಲ್ಲಿ ಅದನ್ನ ಆಳದಲ್ಲಿ ದೇವರು ನಿನ್ನೆ ನಡೆಸಕ್ಕೆ ಹೋಗ್ತಾ ಇದೀವಿ. ಓ ಶಬಾರೀಗ ಅಂದರಾರುಗುಣ ದಿವಲ ದುಡಗಬಲಾರಂ ಅಂದುರೇ ಶಬಲಾರಗಮರ ദൈവത്താരം അന്നരധാര യേശുവിന്റെ നാമത്തിൽ വിരോധമായി വാതുകെട്ടുന്ന അന്യായ നുകശക്തിയുടെ ബലത്തെ കെടുത്തി അതിന്മേൽ ജയത്തോടെ ನಡೆಸಕ್ಕೆ ದೇವರ ಕೃಪೆ ಕೊಡಬೇಕು. ഉടമറാരകമര ദീപ ഹല്ലേലൂയ. ಏಕನಾಗಿ ನಿಲ್ಲದ ಪ್ರವಾದಿಯಲ್ಲಿ ಕಾಣಿಸ್ತಾ ಇದ್ದೀವಿ. ಹಲ್ಲೆಲೂಯ. ಅನೇಕ ಸಮಯದಲ್ಲಿಯೂ ನೀವು ಏಕನಾಗಿ ನಿಂತಿದ್ದಾರೆ. ಅಲ್ಲಿ ಯಾರು സഹായമില്ലാതെ, ഒരു വ്യക്തിയുടെ സാന്ത്വനമില്ലാതെ മനಯಲ್ಲಿ ഹല്ലേലൂയ കഷ്ടത്തിൻ്റെയും പ്രതികൂലത്തിൻ്റെയും മധ്യത്തിലാക്കിരമക നിന്നെ ബലപ്പെടുസಕ್ಕೆ ദൈവശക്തി നിന്റെ ಮೇಲೆ ಇಳಿದು ಬರುತ್ತೆ. ಮನುಷ್ಯರೆಲ್ಲ ನಿನ್ನೆ ಬಲಪಡಿಸೋದು ದೈವ ಸಾನ್ನಿಧ್ಯ ನಿನ್ನೆ ಬಳಸಪಡಿಸೋದು ಇದುವರೆ ಕಾಣಾത്ത ഒരു ദൈവ സാന്നിധ്യത്തിന്റെ ആഴದಲ್ಲಿ ದೇವರು നിന്നെ ನಡೆಸಬೇಕ. നിനക്ക് വിരോധമായി വാതുകെട്ടുന്ന എല്ലാ മുഖത്തിന്റെ മന്ദിരത്തെ ಕೆಡಿಸುದ ದೈವ ಸಾನ್ನಿಧ್ಯ ಇವತ್ತು ನಿನ್ನ ಮೇಲೆ ಇಳಿದು ಬರಬೇಕು. ಒಟ್ಟಬಾರಿ ಅಂಧಕಾರ ಮುಖത്തെ ಒಡೆದಾಕಿ ಅಂಧಕಾರ ಶಕ್ತಿಗಳೇ ಮುರಿದಾಕಿ ಅದರ ಮೇಲೆ ಜಯ ಕೊಡದ ದೈವ ಶಕ್ತಿ ನಿನ್ನ ಮೇಲೆ ಉಂಟಾಗಬೇಕು, ನಿನ್ನ ಮೇಲೆ ನರಳಾಟ ಮಾಡಬೇಕು. ഹല്ലേലൂയ. ബലത്തെയും ശക്തിയെയും ಧರಿಸಿಕೊಂಡ ನಾವು ಇರಬೇಕಾಗಿರೋದು. ಶೂನ್ಯವಾದ ಅವಸ್ಥೆಯಲ್ಲಿ ಎಬ್ಬಿಸಲು ಸದಾ ದೈವ ಶಕ್ತಿ. ಹಲ್ಲೇಲೂಯ. ಎಲುಬುಗಳ ಮೇಲೆ ಹಲ್ಲೇಲೂಯ ಈಗ ಶ್ವಾಸ ಬರುತ್ತೆ. ಹಲ್ಲೇಲೂಯ. ನೋಡಿದರೆ ನಮ್ಗೆ ಆಶ್ಚರ್ಯವಾಗುತ್ತೆ. ಎಲುಬುಗಳಿಗೆ ಶ್ವಾಸ ಮಾಡಬೇಕಾಗಿರೋದು ಅದೇ ಶ್ವಾಸ ಬರುತ್ತೆ. ದೈವത്തിന്റെ ಶ್ವಾಸ ಹಲ್ಲೇಲೂಯ ಒಣದು ಹೋಗಿದ್ರೆ ಎಬ್ಬಿಸ್ತೀವಿ. ದೇವರ ಶ್ವಾಸ ದೇವರ ಆತ್ಮ ಒಣದು ಹೋಗಿದ್ರೆ ಎಬ್ಬಿಸ್ತೀವಿ. ಅಲ್ಲೇ ಶೂನ್ಯವಾಗಿದ್ರೆ ಎಬ್ಬಿಸದ ದೈವ ಶಕ್ತಿ, ಅಲ್ಲಿನ ಸೂರ್ಯದಲ್ಲಿ ಕಟ್ಟದ ದೈವ ಶಕ್ತಿ, ಅಲ್ಲಿನ ಮುಂದೆ ಕಾಣಾತ ಕೆಲ ವಿಷಯಗಳೇ ಹಲ್ಲೇಲೂಯ ಕಾಣಾಯಿ ಬರದ ದೈವ ಶಕ್ತಿ, ನಷ್ಟವಾಗಿದ್ರೆ ವಾಪಸ್ ಕೊಡದ ದೈವ ಶಕ್ತಿ, ಇದುವರೆ ಕಾಣಾತ ಅದ್ಭುತത്തിന്റെ ದೈವ ಶಕ್ತಿ, ಇದುವರೆ ಕಾಣಾತ ದೈವ ಸಾನ್ನಿಧ್ಯ ನಿನ್ನ ಮೇಲೆ ನರಳಾಟ ಮಾಡದ ದೈವ ಶಕ್ತಿ, ನಿನ್ನ ನಷ್ಟಗಳೇ ಲಾಭ ಹಾಕುದ ದೈವ ಶಕ್ತಿ, ಇದುವರೆ ಕಾಣಾತ ದೈವ ಸಾನ್ನಿಧ್ಯ ನಿನ್ನ ಮೇಲೆ ಚಲಿಸದ ದೈವ ಸಾನ್ನಿಧ್ಯ. ಓಟಬಾರಿ ವಾದು ಕಟ್ಟುന്ന ಅನ್ಯಾಯ ನುಗ ಶಕ್ತಿಯ ಬಲത്തെ ಕಡಿಸದ ದೈವ ಸಾನ್ನಿಧ್ಯ. ಹಲ್ಲೇಲೂಯ. ಕೆಲದಿನ ಮೇಲೆ ನೀ ಹಲ್ಲೇಲೂಯ ಎತ್ತಿ ಎಬ್ಬಿಸಬೇಕು. ಹಲ್ಲೇಲೂಯ. ನಿನಕ್ಕೆ ವಿರೋಧವಾಗಿ ಶತ್ರು ಇಟ್ಟಿರದ ದಾರಿகளை ಒಡೆದಾಕಬೇಕು. ಅದೇ ಶತ್ರು ನಿನ್ನ ಮೇಲೆ ಕಟ್ಟಿರದ കെട്ടുകളെ ഒടതാക്കಬೇಕು. ഇന്ന് ഹല്ലേലൂയ ഒരു സൈന്യമായി എബ്ബിച്ച ദിവസമാ, ഒരു ബലമുള്ള ശരീരത്തോടെ എബ്ബിച്ച ദിവസമാ, ബലമുള്ള മനസ്സോടെ എബ്ബിച്ച ദിവസമാ, ആത്മದಲ್ಲಿ ನಡೆಸ ദിവസമാ. ನಿನ್ನೆ ತಡಮಾಡಕ್ಕೆ ಶತ್ರುವಿನಾಗದಿಲ್ಲ. ವರ್ಷಗಳಾಗಿ ನಿನ್ನ ಮೇಲೆ ಕಟ್ಟಿರದ ಕಟ್ಟುಗಳೇ ಕೆಟ್ಟ ಒಡೆದಾಕಿ ಹಲ್ಲೇಲೂಯ ಎಬ್ಬಿಸ ദിവസമായി ഇന്ന് നീ കാണಬೇಕು. ഹല്ലേലൂയ. ദൈവത്തിന്റെ കരം നിന്റെ ജോತೆಗೆ ഉണ്ട്. ഹല്ലേലൂയ. കാരണം നിന്റെ മേലൊരു ಜವಾಬ್ದಾರಿ ದೇವರು ಕೊಡಕ್ಕೆ ಹೋಗ್ತಾ ಇದೀವಿ. ಹಲ್ಲೇಲೂಯ. ಆಲಯ ಕಟ್ಟಬೇಕು. ಹಾಗಿದ್ರೆ ಆಲಯത്തിന് ಬೇಕಾಗಿದ್ದ ಕಲ್ಲುಗಳೇ ದೇವರೇ ಎಬ್ಬಿಸ್ತೀವಿ. ഹല്ലേലൂയ. അസ്ഥിവാരವಾಗಿ ಕಲ್ಲುಗಳೇ ಬಲത്തോടെ. ഹല്ലേലൂയ. ಈ ಕಲ್ಲು ಸಾಧಾರಣ ಕಲ್ಲಲ್ಲ. ಅದನ್ನೇನು ಮಾಡಬೇಕು? ಅಲ್ಲಿ ಕಟ್ಟು ಮಾಡಿ ಸರಿಪಡಿಸಬೇಕು. ಅದರ ಶೇಪ್ ಉಂಟಾಗಬೇಕು, ಅದರ ರೂಪ ಉಂಟಾಗಬೇಕು. ಒಂದಿನೋಡೊಂದು ಜೋಡಿಸಿ ಅದನ್ನ ಅಸ್ಥಿವಾರತೆ ಕಟ್ಟಬೇಕು. ಅದನ್ನ ಅಡಿಪಾಯ ಸರಿಯಾಗಿದ್ರೆ ಅಲ್ಲಿ ದೊಡ್ಡ ಬಿಲ್ಡಿಂಗ್ ಅದ ಮೇಲೆ ಬರುತ್ತೆ. ಹಲ್ಲೇಲೂಯ. ಆಗಿದ್ರೆ ಅಡಿಪಾಯ ಓರೋ ವಿಶ್ವಾಸಗಳೇ ಇವತ್ತು ದೇವರು ಇದರ ಮೇಲೆ ಎಬ್ಬಿಸ್ತಾ ಹೋಗ್ತಾ ಇದ್ದೀವಿ. ದೇವರ ಆತ್ಮೇಲಿದ್ದಾರೆ, ಇದ್ರ ಮೇಲೆ ಶಾಸನ ಉಂಟಾಗುತ್ತೆ. ಇಲ್ಲಿರುವ ಓരോ ವ್ಯಕ್ತಿಗಳ ಮೇಲೆ ಇವತ್ತು ಶಾಸನ ಉಂಟಾಗುತ್ತೆ. ದೇವರ ಶಾಸನ ನಿನ್ನ ಮೇಲೆ ಬರಕ್ಕೆ ಹೋಗ್ತಾ ಇದ್ದೀವಿ. ದೇವರ ಶ್ವಾಸ ನಿನ್ನ ಮೇಲೆ ಬರಕ್ಕೆ ಹೋಗ್ತಾ ಇದ್ದೀವಿ. ಹಲ್ಲೇಲೂಯ. ನಿನ್ನ ಪ್ರಸನ್ನತೆ ನೀಗಕ್ಕೆ ಹೋಗ್ತಾ ಇದ್ದೀವಿ. ನಿನ್ನ ರೋಗತೆ ಹೋಗ್ತಾ ಇದ್ದೀವಿ. ನಿನ್ನ ಪ್ರತಿಕೂಲತೆ ನೀಗಕ್ಕೆ ದೇವತನ ಶ್ವಾಸ ನಿನ್ನ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಅದನ್ನಾಗಿ ಫಸ್ಟ್ ಬೇಕಾಗಿರೋದು നമ്മളെ ಶೂನ್ಯ ಮಾಡದ ಶತ್ರುವಿൻ്റെ ಬಲತೆ ಕೆಡಿಸಬೇಕು. ಹಲ್ಲೇಲೂಯ. നിന്റെ കൈകളെ ശൂന്യ ಮಾಡದ, അല്ലെങ്കിൽ നിന്റെ അധ്വാന ഫലത്തെ നഷ്ട ಮಾಡದ ಶತ್ರುವಿൻ്റെ ಪದ್ಧತಿയെ ಒಡೆದಾಕಬೇಕು. നിന്റെ ಮೇಲೆ ದೇವರಾತ್ಮೀಯ ಶತ್ರುವಿನೇನು ಮಾಡೋಕ್ಕಾಗಲ್ಲ. ಆಣೋ ಇಲ್ಲಿಯೋ? ಎಸ್ ಓರ್ನೋ? ನಿന്റെ ಮೇಲೆ ದೇವರ ಸಾನ್ನಿಧ್ಯ ಇರುವ ಶತ್ರುವಿನೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಕಾರಣ ನೀವು ದೇಶದಲ್ಲಿ ಕಾಲಿಟ್ಟಿದ್ದರೆ
ಏನು ಮಾಡಬೇಕು? ಆ ದೇಶ ನಿನಗೆ ಸ್ವಂತವಾಗಬೇಕು. ಅಬ್ರಹಾಮನೋಡು ದೇವರು ಹೇಳಿದ್ದಾರೆ, ನೀ ತಲೆ ಎತ್ತಿ ಏನು ಮಾಡಬೇಕು? ನೋಡಬೇಕು. ನೀ ಕಾಲು ಮುಟ್ಟದ ದೇಶ ನಿನಗೆ ಅವಕಾಶವಾಗುತ್ತೆ. വാക്തത്വം ഉണ്ടോ ഇല്ലയോ? ഹല്ലേലൂയ. ഒസോടമ്പടിക്ക് വാക്തത്വം ಭೌತಿಕಮಲ್ಲ, ಆತ್ಮೀಯವ. ನಾವು ತಲೆ ಎತ್ತಿ ಬಿಲೇಕಳಿ ದೇಶದ ನೋಡಬೇಕು. ಅದು എൻ്റെ ಸಭೆಗೆ ಅವಕಾಶമായി ಬರಬೇಕು. ಹಲ್ಲೆಲೂಯ. ಆತ್ಮಾಕ್കളെ ಬಿಡಿಸೋದ ದೇವರು. ಹಲ್ಲೆಲೂಯ. ಹಳೆಯೊಡಂಬಡಿಕೆಯಲ್ಲಿ ಭೌತಿಕ ವಿಷಯಗಳು ಹೇಳಬೇಕಾ? ಹೊಸ ಒಡಂಬಡಿಕೆಯಲ್ಲಿ ಆತ್ಮೀಯ ವಿಷಯತೆ ನೋಡಬೇಕು. ಅವನಲ್ಲಿಯೋ നമ്മളിപ്പോഴും ഭൗതിക ನೋಡಿ ನಡೀತಾ ಇದ್ದೀವಿ. ಅದು ಬಿಟ್ಟಾಕಬೇಕು. ಹೊಸ ಒಡಂಬಡಿಕೆ ಭೌತಿಕ ಆಶೀರ್ವಾದಗಳಲ್ಲ, ಆತ್ಮೀಯ ಆಶೀರ್ವಾದಗಳ. ನಾವು ഇപ്പോഴും ಹಿಂದಿರುಗಿ ഭൗതിക ആശീർവാദ ನೋಡ್ತಾ ಇದ್ದೀವಿ. ಹಳೆಯ ಒಡಂಬಡಿಕೆ ഭൗതികം വന്നാൽ ആത്മീയം ഉണ്ടാಗುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಆತ್ಮೀಯ ഉണ്ടാಗಿದರೆ ಭೌತಿകം ഉണ്ടാಗುತ್ತೆ. ಹಲ್ಲೆಲೂಯ. ಭೌತಿಕ ಆಶೀರ್ವಾದಗಳು ನಿಂದ ಹಿಂದೆ ಬರೋದು, ಮುಂದೆಯಲ್ಲ. ಹಳೆಯ ಒಡಂಬಡಿಕೆ ನೋಡುವಾಗ അബ്രഹാമിനെ തോർച്ചുകൊണ്ടിരുന്ന കനാൻ ദേശം, അവിടെ നിന്നുണ്ട് ഹാലും ജേനും അല്ലേ? അപ്പോൾ കണ്ടതെന്താ? ഭൗതികമാണ്. ഇത് കണ്ടുകൊണ്ടാണ് അവരെൻ ಮಾಡೋದು? ದೇವರ ಪಾದದಲ್ಲಿ ನಡೆಯೋದು. ಆಣೋ ಅಲ್ಲಿಯೋ? ಯೆಸ್ ಆರ್ ನೋ? ಅಂಡರ್ಸ್ಟ್ಯಾಂಡಿಂಗ್? ಹಳೆಯ ಒಡಂಬಡಿಕೆ ನೋಡುವಾಗ അവർ എന്താ വാക്തത്വം ಎದಲ್ಲಿ ಕಂಡು? ಭೌತಿಕ ವಿಷಯದಲ್ಲಿ ಕಂಡು. ಹೊಸ ಒಡಂಬಡಿಕೆ ಬರುವಾಗ ಆತ್ಮೀಯ ವಿಷಯ ಮುಂದೆಯ. ನೀ ಆತ್ಮೀಯ ವಿಷಯದಲ್ಲಿ ಮುಂದಕ್ಕೆ ಹೋಗುವಾಗ ಭೌತಿಕಂ ನಿನ್ನ ಹಿಂಬಾಲಿಸ್ತೀವಿ. ಹಲ್ಲೆಲೂಯ. ಅದು ಅವಕಾಶವೇ ಬರುತ್ತೆ. ನಾವೇನು ಮಾಡೋದು? ನೇರ ಉಲ್ಟಾ ಮಾಡ್ತಾ ಇದ್ದೀವಿ. ಅവിടെയാണ് നമ്മുടെ ಮಿಸ್ಟೇಕ್ ಬರೋದು. ನೀವು ದೇವರ ಆಲಯದಲ್ಲಿ പ്രാർത്ഥനയ്ക്കും ആരാധനയ്ക്കും ഉപവാസത്തിനുമായി നീ കാലത്ത് മുന്നേ വന്നാൽ നിന്റെ ആത്മീയ വിഷയം അങ്ങേ സ്ട്രെയിറ്റ് ആಗಿ ಬರುತ್ತೆ. ഹല്ലേലൂയ. കർത്താവായ യേശു നാമത്തിൽ ಹೇಳಿದ ಮುನ್ನವೇ ಅವನ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ, ಮೀದಿ ಎಲ್ಲ ನಿನಗೆ ಸಿಗುತ್ತೆ. ಹಲ್ಲೇಲೂಯ. ನೆಕ್ಸ್ಟ್ ವಾಕ್ಯ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಒದ್ದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ನೋಡಿ, ഇപ്പോ ഒരു ഷേപ്പമില്ലാത്ത അവസ്ഥയിലാ ഈ എലുമ്പിരത് അല്ലേ? ഫസ്റ്റ് എന്താ ಮಾಡಬೇಕು? ഒരു ഷേപ്പില്ലാത്ത അവസ്ഥ, ഒരു രൂപമില്ല, ഒരു പ്ലാൻ ഇല്ല. ജീവിതം ಪ್ಲಾನ್ ಇല്ലാത്ത ಅವಸ್ಥೆಯಿಲ್ಲ ನಿಲ್ಲದು. ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕು, ಯಾರೋಡು ಮಾತಾಡಬೇಕು, ಎಲ್ಲಿರಬೇಕು, ಯಾವ ಸಭೆಗೆ ಹೋಗ್ಬೇಕು, ഒരു പ്ലാനും ഇല്ല അല്ലേ? ഏളಕ್ಕೆ എലുമ്പ, ബലമുള്ള എലുമ്പ, ഉണതോಗಿದ എലുമ്പ. ದೇವರು ಹೇಳೋದು, ಇದ ಮೇಲೆ ನಾನು ಫಸ್ಟ್ ನೆರೆ ರೆಡಿ ಮಾಡ್ತೀನಿ. ഒരു കമ്മ്യൂണിക്കേഷൻ അന്യോന്യವಾಗಿ ഉണ്ടാಗಬೇಕು ಅല്ലേ? ತಲೆಯಿಂದ ಕಾಲು ಬರೆಯೋಕ್ಕೆ ഒരു കമ്മ്യൂണിക്കേഷൻ ഉണ്ടാಗಬೇಕು. ಅದಕ್ಕೆ ಏನು ಮಾಡಬೇಕು? ನೆರೆಗಳು ഉണ്ടാಗಬೇಕು. ನೆರೆಯಿല്ലാത്ത ശരീരം ಚಲಿಸೋದಿಲ್ಲ ಅല്ലേ? ದೇವರು ಹೇಳಿದ್ರು ಫಸ್ಟ್ ಇದನ್ನು ಮಾಡ್ತೀವಿ ನೆರ, ನೆಕ್ಸ್ಟು ಮಾಂಸಂ ಅಲ್ಲೇ. ಬರೀ ನೆರೆಯಾಗಿದ್ದ ಮನುಷ್ಯ ನಡೆದ್ರೆ ಹಿಂಗೆ ಚೆನ್ನಾಗಿರಲ್ಲ ಅಲ್ಲೇ. ಅದನ್ನು ರೂಪവും ഷേപ്പും ഉണ്ടാಗಬೇಕು ಅಲ್ಲೇ. ಫಸ್ಟು എന്താ? നേര. ഇപ്പോൾ എലുമ്പാകിരുന്ന വ്യക്തിയെ കണ്ടാൽ നമുക്കെന്താ? എലുമ്പ അല്ലേ? അതുമേ ನೆರೆ ಬಂದಾൽ എന്താ? അതും ನೋಡೋಕ್ಕೆ ಚೆನ್ನಾಗಿರಲ್ಲ. ನೋಡೋಕ್ಕೆ ಚೆನ್ನಾಗಿರ್ಬೇಕಂತ ನೋಡಬೇಕು, ನಲ್ಲೊരു ഷേപ്പ് ಬರಬೇಕು ಅಲ್ಲೇ. ಅದಕ್ಕಾಗಿ ಏನು ಮಾಡೋದು? ഞാൻ ಕೆಲ ಸಮಯ ಚಿಂತಿಸಿದ್ದಾರೆ, ಮನುಷ್ಯನ 2 ಕಣ್ಣು ದೇವರು ಕೊಟ್ಟಿದ್ದಾರೆ. ಒಂದು ಕಣ್ಣು ಕೊಟ್ಟರೆ ನೋಡೋಕ್ಕೆ ಚೆನ್ನಾಗಿರುತ್ತಾ ಅಲ್ಲೇ? ದೇವರು ಎಷ್ಟು ಅಧಿಶಯವಾಗಿ ಮನುಷ್ಯನ ಸೃಷ್ಟಿ ಮಾಡಿರೋದು. ಕಿವಿಲಿ, ಈ ಕಿವಿ ಇಲ್ಲಾದ್ರೆ ಹಂಗೆ ಪ್ಲಾಟ್ ಆಗಿ ಕೊಟ್ರೆ ಹೆಂಗಿರುತ್ತೆ? ഞാൻ ಕೆಲವು ವ್ಯಕ್ತಿಗಳು ಕಿವಿ ಇಲ್ಲದ ವ್ಯಕ್ತಿಗಳು ಕಂಡು ಅಲ್ಲೇ ನೋಡುವಾಗ ಅವರು ಚೆನ್ನಾಗಿರಲ್ಲ. ನಾವು ನೋಡುವ ಈ ಐಟಮ್ ಹಿಂಗೆ ರೂಪವಾಗಿ ಮಾಡಿರೋದು ಎಷ್ಟು ಚಂದವಾಗಿಯ. 2 ಕಣ್ಣಿನ ಬಗರೆ 1 ಕಣ್ಣು ಕೊಟ್ಟರೆ ಹೆಂಗಿರುತ್ತೆ? ಭಯ ಆಗುತ್ತೆ. ಏಲಿಯನ್ ಥರ ಇರುತ್ತೆ, ಏಲಿಯನ್ ಥರ. ಹಾಂ, 2 ಮೂಕಲ್ಲಿ 2 ಹೋಳು, 1 ಹೋಳು ಕೊಟ್ಟರೆ ಹೆಂಗಿರುತ್ತೆ? ನೀವು ಯೋಚನೆ ಮಾಡಿ ನೋಡಿದ? ದೇವರು ಎಷ್ಟು ಸುಂದರವಾಗಿ ನಮ್ಮ ಸೃಷ್ಟಿ ಮಾಡಿರೋದು ಅಲ್ಲೇ ಅಣೋ.
ಹಲ್ಲಿಲಾದ್ರೆ ಹೆಂಗಿರುತ್ತೆ? ತಿನ್ನೋದೆಲ್ಲ ನುಂಗಿ ಬಿಡೋ ತಿಂದರೆ ಚಿಕನ್ ಕಾಲು ಕಡಿಯಕ್ಕೆ ಆಗುತ್ತಾ? ಕಚ್ಚಕ್ಕಾಗುತ್ತಾ? ಇಲ್ಲ ಲೇ. ಅಪ್ಪೋ ದೇವರು ಎಷ್ಟು ಸುಂದರವಾಗಿ ನಮ್ಮ ಸೃಷ್ಟಿ ಮಾಡಿರೋದು. ತಲೆಯಲ್ಲಿ ಕೂದಲೇ ಆದ್ರೆ ಹೆಂಗಿರುತ್ತೆ? ಸ್ತ್ರೀಗಳಿಗೆ ಮೀಸೆ ಕೊಟ್ರೆ ಹೆಂಗಿರುತ್ತೆ? ಮೀಸೆ ಇಲ್ಲಾದ್ರೆ ಏನು ಮಾಡೋದು? ಭಯಪಡಿಸ್ತಾ ಇದ್ದೀವಿ. ಮೀಸೆ ಕೊಟ್ರೆ ಹೆಂಗಿರುತ್ತೆ? ಹಲೋ, ಅಂಡರ್ಸ್ಟ್ಯಾಂಡ್? ಅಪ್ಪೋ ದೇವರು ನಮ್ಮನ್ನ ಎಷ್ಟು ಸುಂದರವಾಗಿ ಸೃಷ್ಟಿ ಮಾಡಿರೋದು. ಅದರಲ್ಲಿ ನೋಡೋದು, ಫಸ್ಟು ನೆರೆ ಉಂಟಾಗುತ್ತೆ, ನೆಕ್ಸ್ಟು ಮಾಂಸ ಉಂಟಾಗುತ್ತೆ, ಚರ್ಮ. ಈ ನೆರೆ ಬಂದು ಮಾಂಸ ಮಾತ್ರ ಕೊಡಿ, ಚರ್ಮ ಇಲ್ಲದ್ರಿಂದ ಉಂಟಾಗುತ್ತೆ. ಬರೀ ಒಂದು ತಿಕ್ನೆಸ್ ಕಮ್ಮಿ ಆಗಿರೋದು ಕವರ ಇದು ಚರ್ಮ. ಒಂದು ಬ್ಲೇಡ್ ಇಟ್ಟು ಕಟ್ ಮಾಡಿದ್ರೆ ಸ್ವಲ್ಪ ಟಚ್ ಮಾಡಿದ್ರೆ ಚರ್ಮ ಓಪನ್ ಆಗುತ್ತೆ ಲೇ. ಈ ಚರ್ಮ ಇಲ್ಲಾದರೆ ನೋಡಿ, ഈ മാംസത്തിനാണോ ബലം, ചർമ്മത്തിനാണോ ബലം? മാംസത്തിനാണ്. അതിന് ಮೇಲೆ ഒരു തിന്നാകിற ಚರ್ಮ ಬರುವಾಗ ಕೈಗೆ ಬಲಂ ಜಾಸ್ತಿ ಆಯಿತು ಅಲ್ಲೇ. ಎಲುಬಿನ എന്തുണ്ട് ಶಕ್ತಿ ಬಂದಿಲ್ಲ. ನೆರೆയും ಮಾಂಸവും ಚರ್ಮവും ಬರುವಾಗ എന്തുണ്ടാಯಿತು? അതിന് ബലം ഉണ്ടാಗಿದ್ದಾರೆ. ನೆಕ್ಸ್ಟ್ ವಾಕ್ಯ. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳ್ಕೊಳ್ಳುತ್ತೀವಿ. ನೀವು ಬದುಕಿ ನಾನೇ ಯೆಹೋವನೆಂದು ತಿಳ್ಕೊಳ್ತೀವಿ. ಅಪ್ಪ ದೇವರ ಯಾರೆಂದು ಗೊತ್ತಾಗಬೇಕಂದ್ರೆ ನಾವು ಬದುಕಬೇಕು. ಅಲ್ಲಿಜೋ ಒಣದೋಗಿದ ಅವಸ್ಥೆಯಲ್ಲಿ ಕೂತ್ಕೊಂಡಿದ್ರೆ ಎಂದಾಗಲ್ಲ, ದೇವರ ಯಾರೆಂದು ಗೊತ್ತಾಗಲ್ಲ. ಅಲ್ಲೇಲಿಯ, ಅದನ್ನಾಗಿ ನಾವೊಂದು ಚಲಿಸಕ್ಕೆ ತಯಾರಾಗಬೇಕು. ಅದಕ್ಕೆ ನಾವೊಂದು ಬದುಕಕ್ಕೆ ತಯಾರಾಗಬೇಕು. ಅದಕ್ಕಾಗಿ ದೇವರ ಸನ್ನಿಧಾನ ಎದ್ದು ನಿಲ್ಲೋದಕ್ಕೆ ತಯಾರಾಗಬೇಕು. ಅದಕ್ಕೆ ದೇವರ ಸನ್ನಿಧಾನ ಅಭಿಷೇಕದಲ್ಲಿ ತುಂಬಕ್ಕೆ ತಯಾರಾಗಬೇಕು. ಒಂದು ಚಲನವಿല്ലാത്ത ഒരു മാംസപിണ്ഡമായി ಇರೋದಕ್ಕೆಲ್ಲ ದೇವರು ನಿನ್ನ ಕರೆದಿರೋದು. ನೀವು ದೇವರ ಸನ್ನಿಧಾನ ಬದುಕದ ಪ್ರಾಣಿಯಾಗಬೇಕು. ಅಲ್ಲೇಲಿಯ, ನಾವೇನು ಮಾಡಬೇಕು? ಬದುಕದ ಪ್ರಾಣಿಯಾಗಬೇಕು. ನೆಕ್ಸ್ಟ್ ವಾಕ್ಯ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಸದ್ದಾಯಿತು. ಈಗೋ ಕಟಕಟ ಎನ್ನುತ್ತಾ ಎಲುಬುಗಳು ಎಲುಬಿಗೆ ಜೋಡಣೆ. ನೋಡಿ, ಪ್ರವಾದಿ ಅದರ ಮೇಲೆ ಪ್ರವಚಿಸಿದ್ದಾರೆ, ಅದರ ಮೇಲೆ ಆಜ್ಞಾಪಿಸಿದ್ದಾರೆ. ಇನ್ನು ನೀವು ನಿನ್ನ ಮನೆಗೆ ಹೋಗಿ ನಿನ್ನ ಕಲೆ ಇಕ್ಕಟ್ಟಾಗಿದ ವಿಷಯತೆ ನೋಡಿ, ನಿನಗೆ ಪ್ರತಿಕೂಲವಾದ ವಿಷಯತೆ ನೋಡಿ ನೀವತ್ತೊಂದು ಪ್ರವಚಿಸಬೇಕು. ಹಲ್ಲೆಲೂಯ. ಕೆಲ ಚಲನಗಳು ಅದ್ರ ಮೇಲೆ ಉಂಟಾಗುತ್ತೆ. ಹಲ್ಲೆಲೂಯ. ಇನ್ನು ಹಲ್ಲೆಲೂಯ, ಕೆಲವು ವಿಷಯತೆ ನೋಡಿ ಹಲ್ಲೆಲೂಯ ನೀವು ಅದನ್ನು ಆಜ್ಞಾಪಿಸಬೇಕು, ಅದನ್ನು ನೋಡಿ ಪ್ರವಚಿಸಬೇಕು. ಹಲ್ಲೆಲೂಯ. ಕೆಲ ಚಲನಗಳು ನಿನ್ನ ಕಣ್ಣು ಮುಂದೆ ಕಾಣಾಯಿ ಬರುತ್ತೆ. ಹಲ್ಲೆಲೂಯ. ಇದು ಕಟಕಟ ಶಬ್ದವನ್ನು ಒಂದೇ. ನೆಕ್ಸ್ಟ್ ಉಂಟಾಯಿತು. ನೆಕ್ಸ್ಟ್ ವಾಕ್ಯ. ನಾನು ನೋಡಲಾಗಿ ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು. ಇದುವರೆ ಎಲುಬಾಗಿದ್ದ ವಿಷಯವ ಇದುವರೆ ಬೇರಿಟ್ಟಿರದ ಎಲುಬುಗಳ ಕಟ್ಟ ಶಬ್ದದಲ್ಲಿ ಏನು ಮಾಡ್ತಾ ಇದೀವಿ? ಜೋರಿಸಿದ್ದಾರೆ. ಬೇರಿಟ್ಟು ಎಲುಬುಗಳು ಹಳೆಯಲ್ಲಿ ಆಗಲೇ ಒಂದುಂಟಾಗುತ್ತೆ. ಅದು ಶರೀರದ ಬೇರಿಟ್ಟು ಪೀಸ್ ಆಗಿರುತ್ತೆ. ಪ್ರವಾದಿ ನೋಡಿಕೊಂಡಿರುವ ಎಲುಬುಗಳೇನು ಮಾಡ್ತಾ ಇದ್ದೀವಿ? ಬಂದು ಶೇಪ್ನಲ್ಲಿ ಸೇರಿದ್ದಾರೆ. ನೆಕ್ಸ್ಟ್ ಒಂದುಂಟಾಯಿತು, ಅದ ಮೇಲೆ ನೆರೆಗಳು ಬಂದಿದ್ದಾರೆ. ಎಷ್ಟು ವಾಕ್ಯ? ಮಾಂಸವು ಹರಡಿಕೊಂಡಿತು, ಅದ್ರ ಮೇಲೆ ಮಾಂಸ ಉಂಟಾಗಿ. ನೆಕ್ಸ್ಟ್ ವಾಕ್ಯ. ಚರ್ಮವು ಮೇಲೊದಿಕೆ. എല്ലാം ദേവർ എളിയ ഓർഡർ പ്രകാരവാ. നമ്മുടെ ലൈഫും ദേവര പ്ലാൻ പ്രകാരವಾಗಿ ನಡಿಬೇಕಾಗಿರೋದು. എല്ലാ ദൈവര പദ്ധതികൾക്കും ഒരു പ്ലാൻ ഉണ്ട്. എല്ലാ ദേവര പ്ലാനുകൾക്കും ഒരു പൂർത്തീകരണമുണ്ട്. എല്ലാ പൂർത്തീകരണത്തിനും ഒരു ജീവനുണ്ട്. ഹല്ലേലൂയ. ಅಂಡರ್ಸ್ಟ್ಯಾಂಡ್ ಆಗಿದೆ ವಿಷಯ? ഇപ്പോൾ ಪ್ರವಾದಿ ನೋಡಿಕೊಂಡಿರುವಲ್ಲಿ ನಾವು ಪ್ರವಚನ ಮಾಡೋದು നമ്മുടെ ಕಣ್ಣಲ್ಲಿ ಕಾಣಾಯಿ ಬರುತ್ತೆ, ನಾವು ಸತ್ತೋಗಿ ಮೇಲೆ ಅಲ್ಲ. ಅಂಡರ್ಸ್ಟ್ಯಾಂಡ್ ಆಗಿದೆ ವಿಷಯ? ನಾವು ಪ್ರವಚಿಸಿದ ವಿಷಯಗಳು ನಾವು ಸತ್ತೋಗಿ ಮೇಲೆ ಅಲ್ಲ. ಯಾವಾಗ ಬರೋದು? ನಾವು ಬದುಕಿರುವಲೇ നമ്മുടെ ಕಣ್ಣಲ್ಲಿ ಕಾಣಾಯಿ ಬರುತ್ತೆ. ನೆಕ್ಸ್ಟ್ ವಾಕ್ಯ. ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ, ಕೆಲದ ವಿಷಯಗಳಿಂದ
ശ്വാസമില്ലാത്ത അവസ്ഥ, അതുക്കും ದೇವರು ಇಷ್ಟಪಡಲ್ಲ. ಕೆಲವು ವ್ಯಕ್ತಿಗಳು ಚರ್ಚಿൽ ಬಂದಾൽ ശ്വാസം ഉണ്ടാಗಲ್ಲ, ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ. ಜೀವ ನೋಡಿದರೆ ಆತ್ಮೀಯನ, ನೋಡಿದರೆ ಆತ್ಮೀಯ ವ್ಯಕ್ತಿಯ ಅല്ലേ, ಅಂಡರ್ಸ್ಟ್ಯಾಂಡ್ ಆಗಿದ. പക്ഷേ ಕೈ ತಟ್ಟಲ್ಲ, ಅನ್ಯಭಾಷ ವಾയിൽ ಬರಲ್ಲ, ಸೋತ್ರಗಾಲಲ್ಲಿ ಹೇಳಲ್ಲ. നമ്മുടെ ಚರ್ಚಲ್ಲ ಅല്ലേ. ಕೆಲ ಜಾಗದಲ್ಲಿ ನೋಡಿದರೆ ಹಿಂಗೆ ಇರ್ತೀವಿ, ಬಂದ ತಕ್ಷಣ ഒരു ಸ್ಟ್ಯಾಚ್ಯೂ ಥರವಾಗಿ ಇರ್ತೀವಿ. ಹಂಗಿರೋದಕ್ಕಾಣೋ ದೇವರು ಕರೆದಿರೋದು ಅಲ್ಲೇ. ನೆಕ್ಸ್ಟ್ ವಾಕ್ಯ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ ನುಡಿ, ಶ್ವಾಸವೇ ಕರ್ತನಾದ ಯೆಹೋವನು ಇಂತನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಅತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಪ್ರವಾದಿಯೋಡು ದೇವರಾತ್ಮ ಹೇಳಿದ್ದಾರೆ. ನೀವೇ ಇದನ್ನ ಮೇಲೆ ಕ್ರಿಯೆ ಮಾಡಬೇಕು. ಕೆಲವು ವಿಷಯಗಳು നമ്മുടെ ವಾಯಿಂದೇ ಬರಬೇಕು ಅಲ್ಲೇ. അങ്ങനെ ಸಂಭವಿಸ್ತೀವಿ ನಾವು. ನಂಬಿಕೆಯಲ್ಲಿ ಕೆಲವು ವಿಷಯತೆ ನೋಡಿ ನಾವು ಆಜ್ಞಾಪಿಸಬೇಕು. ನಮ್ಮ ನಂಬಿಕೆಯಲ್ಲಿ ಕೆಲವು ವಿಷಯತೆ ನೋಡಿ ನಾವೇನು ಮಾಡಬೇಕು, ಅರ್ಪಿಡಿಸಬೇಕು. ಇರಿಗೋ ಕೋಟೆಯ ಮಧ್ಯದಲ್ಲಿ ಅದರ ಮುಂದೆ ಇಸ್ರಾಯೇಲ್ ಜನಗಳು ಬಂದು ನಿಂತು ಆರ್ಪಿಡ ಕೇಳುವಾಗ ಎಲ್ಲರೂ ಆರ್ಪಿಡಿದ್ದಾರೆ. ಎಂದುಂಟಾಯಿತು, ಕೋಟೆ ಮುರಿದೋಯ್ತು. ಹಲ್ಲೆಲೂಯಾ. ಅಪ್ಪೋ ಕೆಲವು ವಿಷಯತೆ ನೋಡಿ ನಾವು ಏನು ಮಾಡಬೇಕು, ಆರ್ಪಿಸಬೇಕು. അപ്പോൾ കോട്ട കാണല്ല. ഇതുവരെ നീ കണ്ടിരുന്ന കോട്ടയെ കാണല്ല. ಇದುವರೆ ಕಂಡ ಪ್ರತಿಕೂಲತೆ ನೀ ಕಾಣಲ್ಲ. ಇದುವರೆ ಕಂಡ ಪ್ರಸನ್ನತೆ ನೀ ಕಾಣಲ್ಲ. പക്ഷെ ನೀ ಏನು ಮಾಡಬೇಕು, ನೀ ಕೆಲವು ವಿಷಯತೆ ನೋಡಿ ಆರ್ಪಿಸಬೇಕು. ಕೆಲವು ವಿಷಯತೆ ನೋಡಿ ನೀನು ಆಜ್ಞಾಪಿಸಬೇಕು. ಕೆಲವು ವಿಷಯತೆ ನೋಡಿ ನೀ ಶಾಸನ ಮಾಡಬೇಕು. ನಿನಗೆ ವಿರೋಧವಾಗಿ ವಾದ ಕಟ್ಟುന്ന ಎಲ್ಲ ವಿಷಯತೆ ಕಂಡು ಭಯಪಡೋದಕ್ಕೆಲ್ಲ ಅದನ್ನ ಮುಂದೆ ನಿಂದು ಅದನ್ನು ಎದುರಿಸಿಕೊಂಡು ಅದನ್ನ ಮೇಲೆ ನೀ ಅಲ್ಲಿ ಅಟ್ಟಗಾಸത്തോടെ ಹೇಳಬೇಕು, ಯೇಸುವಿನ ನಾಮದಲ್ಲಿ എൻ്റെ ಮುಂದೆ നീക്കി ಹೋಗಲಿ. ഹല്ലേലൂയ. എന്ത് പ്രശ്നം വന്നാലും, എന്ത് പ്രതികൂലം വന്നാലും, എന്ത് ഇക്കട്ട് വന്നാലും അതിന് മുൻപേ നിൽക്കൊണ്ട് ಹೇಳಬೇಕು, യേശുവിന്റെ നാമത്തിൽ എനിക്ക് വിരോധമായി വാത് കെട്ടുന്ന അന്യായ ദുഃഖശക്തിയുടെ ബലത്തെ യേശുവിന്റെ നാമത്തിൽ ನನ್ನ ಮುಂದೆ ನೀ ಹೋಗಲಿ. എനിക്ക് ಬೇಕಾಗಿದ್ದ ಅಲ್ಲಿನ ಬಿಟ್ಟುಕಟ್ಟകൾ ಈಗಲೇ ಬರಬೇಕು. ഹല്ലേലൂയ. എന്ത് കണ്ടാലും ഭയം ഉണ്ടാകരുത്. ഹല്ലേലൂയ. ശൂന്യമായ ആകാശത്തെ കണ്ട് ഭയപ്പെടಬೇಡ. ನೆರೆಗಳെ ಕಂಡು ನೀ ಭಯಪಡಬೇಡ. ಮಾಂಸತೆ ಕಂಡು ಭಯಪಡಬೇಡ. ಚರ್ಮತೆ ಕಂಡು ಭಯಪಡಬೇಡ. ಜೀವನಲಾತ ಶರೀರತೆ ಕಂಡು ಭಯಪಡಬೇಡ. ನೀ ಕಾಣಬೇಕಾಗದು ಉಸಿರೋಡೆ ಎತ್ತಿ ಬರದ ಶರೀರತೆ ಕಾಣಬೇಕು. ಹಲ್ಲೇಲೂಯ. ಆ ಗಾಳಿಯೋಡು ಎಳಕ್ಕೆಳಿರದೆ ಏನೇನುಂಟಾಯಿತು. ನೆಕ್ಸ್ಟ್ ವಾಕ್ಯ. ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಈಗ ಶ್ವಾಸವು ಅವುಗಳಲ್ಲಿ ಒಕ್ಕಿತು, ಬದುಕಿದವು, ಕಾಲೂರಿ ನಿಂತವು. ನೋಡಿ, ಪ್ರವಾದಿ ಅದನ್ನು ಕಲ್ಪಿಸಿದ್ದಾರೆ. ಏನು ಕಲ್ಪಿಸಿದ್ದಾರೆ? ಅದನ್ನು ನೋಡಿ ಬದುಕು ಎಂದು ಹೇಳಿದ್ದಾರೆ. ಇನ್ನು ನೀ ಕೆಲ ವಿಷಯತೆ ನೋಡಿ ಬದುಕು ಎಂದು ಹೇಳಬೇಕು. ಹಲ್ಲೇಲೂಯ. ಕೆಲ ವಿಷಯತೆಗೂ ನೋಡಿ ಅದನ್ನು ಜೀವ ಉಂಟಾಗಬೇಕು ಅಂತ ಹೇಳ್ತಾ ಇದ್ದೀವಿ. ನೀ ಪ್ರಾರ್ಥನೆ ಮಾಡಿ ಸೋಂದೋಗಿದ ವಿಷಯವಾಗಲ್ಲ, ಪ್ರಾರ್ಥನೆ ಮಾಡಿ ದೂರ ಹಾಕಿಟ್ಟಿರೋದ ವಿಷಯವಾಗಲ್ಲ, ಇದು ಅದು ಚಲಿಸದ ಹೇಳಿದ ವಿಷಯವಾಗಲ್ಲ, ನೀ ಮನಸ್ಸು ಅಲ್ಲಿ ಕೆಟ್ಟೋಗಿದ ವಿಷಯವಾಗಲ್ಲ. ಇನ್ನು ಆಗಲು ಅದನ್ನೇ ನೋಡಿ ನೀ ತೀರ್ಮಾನ ಮಾಡಬೇಕು. ಇನ್ನು എൻ്റെ ಪ್ರಾರ್ಥನೆ ಅದನ್ನ ಮೇಲೆ ನಿಲ್ಲಿಸೋದಿಲ್ಲ, ಅದನ್ನ ಮೇಲೆ ಜಯಿಸಬೇಕಾಗಿದೆ. ഒരു ಪ್ರಾರ್ಥನೆ ಅನುಭವ ಇವತ್ತು ಆಗಲು എൻ്റെ ಮೇಲೆ ಉಂಟಾಗುತ್ತೆ. ಅದಕ್ಕಾಗಿ ನನಗೆ ನಷ್ಟವಾಗಿದ ಕೆಲ ವಿಷಯತೆ ನೋಡಿ ನಾನು ಇವತ್ತು ಕಲ್ಪಿಸ ತಯಾರಾಗಿದ್ದಾರೆ. ಯೇಸುವಿನ ನಾಮದಲ್ಲಿ ಅದು ಬದುಕಿ ಬರಲಿ, ಅದರ ಜೀವನ ಉಂಟಾಗಲಿ, ಅದು ಜೀವನವುಳ್ಳ ಒಂದು ಶರೀರವಾಗಿ ಕಾಣಲ್ಪಡಲಿ. ಅದು എൻ്റെ ಕಣ್ಣು ಮುಂದೆ ಕಾಣಬೇಕೆಂದು ಇವತ್ತು ಆತ್ಮದಲ್ಲಿ ನೀ ಹೇಳಬೇಕು. ಹಲ್ಲೇಲೂಯಾ. അങ്ങനെ ಹೇಳಕ್ಕೆ ತಯಾರಿದೀಯಾ? ಇನ್ನು ತೀರ್ಮಾನ ಮಾಡಬೇಕು. ಬಿಲೇಕಳ ದೇಶದಲ್ಲಿ ರೆಕಬೋತ್ ಚರ್ಚ್ ಸ್ವಂತವಾಗಿ ಬರಬೇಕು. ಹಲ್ಲೇಲೂಯಾ. ನಾವೇನು ಹೇಳಬೇಕು? ಸ್ವಂತವಾಗಿ ಬರಬೇಕು. ಯೇಸುವಿನ ನಾಮದಲ್ಲಿ ಅದು ನಮ್ಮ ಕಣ್ಣಲ್ಲಿ ಕಾಣಾಯಿ ಬರಬೇಕು. എൻ്റെ തലമാരികളോ ದೇವರ ಆರಾಧನೆ ಮಾಡಕ್ಕೆ സ്വന്തವಾಗಿ ഒരു ആലയം എൻ്റെ കണ്ണിൽ കാണಬೇಕು. ഉടമറാരകമര ദീപ ಅಂದುರಾರಗಮರ ದೀಪ ಅಕ್ಷಕಮಲಾರಗಮರ ದೀಪರ ದೂಡಗರಂದರ ವೇದಿ ದೀಪತ್ತಾರ ಅಂದರದೇ ಯೇಸುವಿನ ನಾಮದಲ್ಲಿ ಅದು എൻ്റെ ಕಣ್ಣಲ್ಲಿ കാണായി ಬರಲಿ. ವಿರೋಧವಾಗಿ ವಾದ ಕಟ್ಟನ್ನ ಶತ್ರುವಿൻ്റെ ಕುತಂತ್ರತೆ
ಜಯಿಸದ ದೈವ ಶಕ್ತಿ ಆತ್ಮಮಂಡಲದಲ್ಲಿ ಎತ್ಕೊಂಡು ಹೇಳ್ತಾ ಇದೀವಿ. ಅದು ಎನ್ನೆ ಕಣ್ಣಿನ ಮುಂದೆ ಕಾಣಾಯ್ ಬರಬೇಕು. ഹല്ലേലൂയ. സന്തോഷമുണ്ടോ? നിന്റെ ഹൃദയത്തിലെ ആശ പ്രകാരം, ഹല്ലേലൂയ, നീ ഇട്ടದ പ്ലാൻ പ്രകാരം, ഹല്ലേലൂയ, ದೇವರು ನಿನಗೆ ಸಭೆ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಹಲ್ಲೆಲೂಯಾ. ಶೂನ್ಯವಾಗಿ ತೆಗೆದಿನ ಮುಂದೆ ನಿಂತ್ಕೊಂಡು ಪ್ರವಾದಿಯೋடு ದೇವರು ಕಲ್ಪಿಸಿದ್ದಾರೆ, ಎಬ್ಬಿಸಲಿ. ಹಲ್ಲೆಲೂಯಾ, ಎಬ್ಬಿಸಲಿ. ಅದನ್ನು ನಾವು ತಯಾರಾಗಬೇಕು. ಹಲ್ಲೆಲೂಯಾ. ಅದಕ್ಕಾಗಿ ಏನು ಮಾಡಬೇಕು? ನಿಂದ ಶೂನ್ಯವಾಗಿ ಅವಸ್ಥೆಗಳನ್ನು ನೋಡಿ ನೀನು ಪ್ರವಚಿಸಬೇಕು. ದೇವರೇ, ആലയക്ക് എനിക്ക് ದುಡ್ಡು ಬೇಕು. എൻ്റെ തടവാക്കിട്ടത് ആശീർവാദം ಯೇಸುವಿನ ನಾಮದಲ್ಲಿ ವಾಪಸ್ ಬಾ. ಹಲ್ಲೆಲೂಯಾ. ಕೆಲ ತೀರ್ಮಾನಗಳಾಗಿ ನಾವು ಇವತ್ತು ಮುಂದೆ ಹೋಗಬೇಕು. ನಿನ್ನೆ ಮುಂದೆ ತಡೆಯಾಗಿಟ್ಟಿರೋದು, ನಿನ್ನ ಮುಂದೆ ಶತ್ರು ನಿನಗೆ ತಡೆಯಾಗಿಟ್ಟಿರದ, ಅಲ್ಲಿ ಕೊಡಲೆಂದು ವಾದ ಮಾಡಿಟ್ಟಿರದ, ಅಲ್ಲಿ ಕೆಲ ಅವಕಾಶಗಳೇ അതിന് ಮೇಲೆ ಕೈ ಹಾಕಿ ಹೇಳಬೇಕು. ಯೇಸುವಿನ ನಾಮದಲ್ಲಿ ವಾಪಸ್ ಬರಬೇಕು. എനിക്കിപ്പതിന് അതിന് ಅವಶ್ಯಕತೆയുണ്ട്. യേശു സ്വാമി ಹೇಳಿರೋದು, തന്റെ ശിഷ്യരെ ಕಳಿಸಿ ಕೆಟ್ಟಿಟ್ಟಿರದ ಎಲೆ ഒരു ಕತ್ತೆಯ ಮರಿ ಎತ್ಕೊಂಡು ಬಾ. ಶಿಷ್ಯರು ಕಳಿಸಿದ್ದಾರೆ. ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ, ಏನಕ್ಕೆ ದೇವರಾತ್ಮ ಹಿಂಗೆ ಹೇಳ್ತಾ ಇದೆಯಾ. ನೀ ಎದುರಾಗಿ ಗ್ರಾಮಕ್ಕೆ ಹೋಗಿ, ಆ ಗಲ್ಲಿಯಲ್ಲಿ ಹೋಗಿ, ಅಲ್ಲಿ ഒരു ಕತ್ತೆಯೆയും ಕತ್ತೆಯ ಮರಿಯೆയും ಕೆಟ್ಟಿಟ್ಟಿದ್ದು ಕಾಣುತ್ತೆ. ನೀನು ಮಾಡಬೇಕು? ಅದನ್ನೇ ತೆಗೆಸ್ಕೊಂಡು ವಾ. ಯಾರಾದರೂ ಏನಾದರೂ ಕೇಳಿದರೆ ಏನು ಹೇಳಬೇಕು? ಸ್ವಾಮಿಗೆ ಇದು ಬೇಕಾಗಿದೆ. ದೇವರ ಆತ್ಮದಲ್ಲಿ ഒരു ആലോചനകളൊക്കെ ಹೋಗ್ತಾ ಇದೀವಿ. ನಿನ್ನ ನಷ್ಟವಾಗಿರದ, ತಡೆವಾಗಿಟ್ಟಿರದ, ಸಿಕ್ಕಲನ್ನು ಹಾಕಿಟ್ಟಿರದ, ಅವಕಾಶವಾಗಿರದ ಕೆಲ ಸಾಂಬತ್ಯ ಮಂಡಲದ ಮೇಲೆ ಕೈ ಎತ್ತಿ ಹೇಳಬೇಕು, എൻ്റെ യേശുവിന് ഇതിന് ആവശ്യകതയുണ്ട്. ഹല്ലേലൂയ. ಕೆಟ್ಟ ತಡೆ ಮಾಡಕ್ಕೆ ಶತ್ರುವಿನಾಗಲ್ಲ. ಆ ಕೆಟ್ಟನ್ನು ಬಿಚ್ಚಿಕೊಂಡು ಬರಬೇಕು. ಹಲ್ಲೇಲೂಯ. ವರ್ಷಗಳಾಗಿ ಕೆಟ್ಟಿಟ್ಟಿರದ, അല്ലെങ്കിൽ നിന്നിന്ന് ദൂരವಾಗಿರದ, ಎದುರಾಗಿ ಹಳ್ಳಿയിൽ ಇರೋದು, ನಿನ್ನ ಕೈಯಲ್ಲಿ ಆಶೀರ್ವಾದ ಬಂದಿಲ್ಲ. പക്ഷേ ഒരു ವಿಷಯ ಅರ್ಥ ಮಾಡಿಕೊಳ್ಳಬೇಕು, ഇന്ന് അതിന് മേൽ ഹല്ലേലൂയ ದೇವರಾತ್ಮದಲ್ಲಿ ಕೂಗಿ ಹೇಳ್ತಾ ಇದ್ವಿ, ಯೇಸುವಿನ അതിന് ಅವಶ್ಯಕತೆಯುണ്ട്. ಬಿಚ್ಕೊಂಡು ಬಾ. ಹಲ್ಲೇಲೂಯ. ಹಲ್ಲೇಲೂಯ. ಅರ್ಥವಾಗಿದೆ ಹೇಳಿದ್ದು? എൻ്റെ ಆತ್ಮೀಯ ಅರ್ಥ ನಿನಗೆ ಗೊತ್ತಾಯ್ತಾ? ಹಲ್ಲೇಲೂಯ. ಎದುರಾಗಿ ಗ್ರಾಮದಲ್ಲಿ, ದೂರವಾಗಿದ್ದ ದೇಶದಲ್ಲಿ ನಿನಗೆ ನಷ್ಟವಾಗಿಟ್ಟಿರದ ಆಶೀರ್ವಾದತೆ ಯೇಸುವಿನ ನಾಮದಲ್ಲಿ ವಾಪಸ್ ಕರ್ಕೊಂಡು ಬರಬೇಕು. ಆಗಿದ್ರೆ ಯೇಸುವಿನ ಆ ಕತ್ತೆಯು ಮರಿಯ ಅವಶ್ಯಕತೆಯುണ്ട്. അതിനാൽ അതിന് ಬಿಚ್ಕೊಂಡು ಬಾ. ಆರಾದರೆ ಏನಾದರೂ ಹೇಳಬೇಕಂದ್ರೆ ಹೇಳಬೇಕು. ಹಲ್ಲೇಲೂಯ. എൻ്റെ ಯೇಸುವಿನ അതിന് ಅವಶ್ಯಕತೆ ಇದೆಯೇ? ಹಲ್ಲೇಲೂಯ. ಹಲ್ಲೇಲೂಯ. ಅದೇ ಥರವಾಗಿ ಕೆಲ ವ್ಯಕ್ತಿയുടെ ಆಶೀರ್ವಾದಗಳೇ ವರ್ಷಗಳಾಗಿ ಕೆಟ್ಟಿ ದೂರದೇಶದಲ್ಲಿ ಹಾಕಿಟ್ಟಿರೋದು, ಯೇಸುವಿನ ನಾಮದಲ್ಲಿ ವಾಪಸ್ ಬಾ. ಹಲ್ಲೇಲೂಯ. ಅಂಡರ್ಸ್ಟ್ಯಾಂಡ್ ಆಗಿದೆ ವಿಷಯ? ಹಲ್ಲೇಲೂಯ. ನೆಕ್ಸ್ಟ್ ವಾಕ್ಯ. ಈಗ ಶ್ವಾಸವು ಅವುಗಳಲ್ಲಿ ಒಕ್ಕಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಶ್ವಾಸದ ಮೇಲೆ ಬಂದು ಪ್ರವಾದಿ ಹೇಳಿರೋದು അങ്ങനെ ಸಂಭವಿಸಿದ್ದಾರೆ. ಹಲ್ಲೇಲೂಯ. ನೀವು ಹೇಳಿದರೆ ಅದೇ ಸಂಭವಿಸ್ತೀವಿ. ಏನು ಮಾಡಬೇಕು? ನಂಬಿಕೆಯಲ್ಲಿ ಹೇಳಬೇಕು. ಹಲ್ಲೇಲೂಯ. ಅದು ಸಂಭವಿಸ್ತೀವಿ. ಹಲ್ಲೇಲೂಯ. ಏನು ಮಾಡಬೇಕು? ನಂಬಿಕೆಯಲ್ಲಿ ಹೇಳಬೇಕು, ಅದು ಸಂಭವಿಸ್ತೀವಿ. ಶ್ವಾಸಂ ಅದನ್ನ ಮೇಲೆ ಬಂದು ನೆಕ್ಸ್ಟ್ ಬದುಕಿದವು, ಕಾಲೂರಿ ನಿಂತವು. ಕಾಲೂರಿ ನಿಲ್ಬೇಕು. ಬಿಲೇಕಳಿ ದೇಶದಲ್ಲಿ ನಾವು ಕಾಲೂರಿ ನಿಲ್ಲಬೇಕು ಅಭಿಮಾನತೋಡೆ. ಹಲ್ಲೇಲೂಯ. ನೀವಿಟ್ಟಿರದ ದೇಶದಲ್ಲಿ, ನೀವು ಹಾಕಿಡದ ದೇಶದಲ್ಲಿ ಅಭಿಮಾನದಲ್ಲಿ ಕಾಲೂರಿ ನಿಲ್ಲಬೇಕು. ಏನು ಮಾಡಬೇಕು? ಅದಕ್ಕಾಗಿ ಏನು ಮಾಡಬೇಕು? ದೇವರ ಆತ್ಮ ನಮ್ಮ ಮೇಲೆ ಬರಬೇಕು. ದೇವರ ಸಾರಿ ನಮ್ಮ ಮೇಲೆ ಬರಬೇಕು. ನೆಕ್ಸ್ಟ್ ವಾಕ್ಯ. ಅತ್ಯಂತ ದೊಡ್ಡ ಸೈನ್ಯವಾದವು. ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ನೆಲ ಕಾರ್ಯಾದಿಗಳು ನಾವು ಮಾಡಕ್ಕೆ ಹೋಗಿದರೆ ಇಬ್ಬರು ಚೆಕ್ಕು ಕೂಟಮ ಅದು ಅತ್ಯಂತ ಸೈನ್ಯವಾಗುತ್ತೆ. ಹಲ್ಲೇಲೂಯ. ಏನಾಗುತ್ತೆ? ಅತ್ಯಂತವಾಗಿರದ ಸೈನ್ಯವಾಗಿ ಕಾಣಲ್ಪಡ್ತೀವಿ. ಎಷ್ಟು ವಾಕ್ಯ? ಅತ್ಯಂತ ದೊಡ್ಡ ಸೈನ್ಯವಾಗಿದ್ದಾರೆ. ನೆಕ್ಸ್ಟ್ ವಾಕ್ಯ. ಆಮೇಲೆ ಆತನು ನನಗೆ
ಹೀಗೆ ಹೇಳಿದನು, ಹಾ ನರಪುತ್ರನೇ, ಹಾ ಈ ಎಲುಬುಗಳು ಇಸ್ರೇಲಿನ ಪೂರ್ಣ ವಂಶವು. ಹಾ. ಇಗೋ ಆ ವಂಶೀಯರು, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು. ಸಾಕು, എൻ്റെ ವಾಕ್ಗಳೇ ಮುಗಿಸ್ತಾ ಇದ್ವಿ. ಅದು ದೊಡ್ಡ ಸೈನ್ಯವಾಗಿ ಕಾಣುತ್ತೆ. ನೀ ದೇವರ ಸನ್ನಿಧಾನದಲ್ಲಿ ಹಲ್ಲೆಲೂಯಾ, ನೀ ಮನಸ್ಸು ಕೊಟ್ಟು ಕೆಲವು ವಿಷಯತೆ ನೋಡಿ ನೀ ಅದನ್ನ ಆಚರಿಸ್ಬೋದವ. ಇದುವರೆ ಕಾಣಾತ ಕೆಲದನ್ನೇ ನೀ ಕಾಣಕ್ಕೆ ಹೋಗ್ತಾ ಇದ್ದೀವಿ. ಇದುವರೆ ಅನುಭವಿಸಲಾತ ಕೆಲ ಅವಸ್ಥೆಯಲ್ಲಿ ಹೋಗಕ್ಕೆ ನೀ ಇಚ್ಛೆ ಪಡಿಸ್ತಾ ಇದ್ದೀವಿ. ಇವತ್ತು ಆಗಲೂ ತೀರ್ಮಾನ ಮಾಡಬೇಕು. ಎಂಥ ತೀರ್ಮಾನ? ನಾನು ಸುಮ್ಮನೆ ಕೂತ್ಕೊಳ್ಳೋಕೆ ಬಂದಿರೋದಲ್ಲ, ದೇವರ ಆತ್ಮದಲ್ಲಿ ಪ್ರವಚಿಸೋರಾಗಬೇಕು. ದೇವರ ಆತ್ಮದಲ್ಲಿ ಕಾಲೂರಿ ನಿಲ್ಲವರಾಗಬೇಕು. ದೇವರ ಆತ್ಮದಲ್ಲಿ ಕೆಲವು ವಿಷಯತೆ ಶಾಸನ ಮಾಡವರಾಗಿರಬೇಕು. ದೇವರ ಆತ್ಮದಲ್ಲಿ ಕೆಲದನ್ನೇ ಬಂಧಿಸವರಾಗಿರಬೇಕು. ನಿನಕ್ಕೆ ವಿರೋಧವಾಗಿ ವಾದ ಕಟ್ಟುದ ಅನ್ಯಾಯ ಶಕ್ತಿಗಳೇ ಇವತ್ತು ನೀನು ಬಂಧಿಸಬೇಕು. ನಿನ್ನ ಅವಕಾಶ ವಾಪಸ್ ಬರಲಿ. ನಿನ್ನ ತಡವಾಗಿಟ್ಟಿರದ ಅವಕಾಶತೆ ವಾಪಸ್ ಕೈಯಲ್ಲಿ ಬರಬೇಕು. ಹಲ್ಲೆಲೂಯಾ. ಈ ದಿನಗಳಲ್ಲಿ ದೇವರದನ್ನೇ ಬಲಪಡಿಸಬೇಕು. ದೇವರ ಸನ್ನಿಧಾನದಲ್ಲಿ ಕೆಲವು ವಿಷಯ ಬರುವಾಗ ನೀ ಎತ್ತಿ ನಿಲ್ಲಬೇಕು. ದೇವರ ಆತ್ಮದಲ್ಲಿ ನೀ ಆಶ್ರಯಿಸಬೇಕು. ಹಲ್ಲೆಲೂಯಾ. ಮನುಷ್ಯರಲ್ಲಿ ಆಶ್ರಯಿಸಿನ ಕಾಲ್, ವ್ಯಕ್ತಿಗಳಲ್ಲಿ ಆಶ್ರಯಿಸಿನ ಕಾಲ್, ನೀ ಯಾರಲ್ಲಿ ಆಶ್ರಯಿಸಬೇಕು? ದೇವರಲ್ಲಿ ಆಶ್ರಯಿಸಬೇಕು. ಈ ದಿವಸಗಳಲ್ಲಿ ದೇವರ ನಮಗೆ ಅದಕ್ಕೆ ಬೆಲೆ ಕೊಡಬೇಕು. ಹಲ್ಲೆಲೂಯಾ. ಏನು ಮಾಡಬೇಕು ನಾವು? ಹಲ್ಲೆಲೂಯಾ. ನಮಗೆ ಮುಂದೆ ದೊಡ್ಡ ವಿಷಯಗಳುಂಟು, ನಮಗೆ ಮುಂದೆ ದೊಡ್ಡ ಆಲೋಚನೆಗಳುಂಟು, ನಮಗೆ ಮುಂದೆ ಅನೇಕ ಅಪವಾದಿಗಳು ನಮ್ಮ ಮೇಲೆ ಆಲೋಚನೆಗಳಿರೋದು. ಯಾಕೆ ನೆರವೇರಿಸ್ತಾನೆ ಇಲ್ಲ? ನಾವು ಭಯಪಟ್ಟು ಹೋಗಿದ್ದಾರೆ. ಶೂನ್ಯತೆ ಕಂಡು ನಾವು ಭಯಪಟ್ಟಿದ್ದಾರೆ, ಪ್ರತಿಕೂಲತೆ ಕಂಡು ನಾವು ಭಯಪಟ್ಟಿದ್ದಾರೆ. ಅಲ್ಲಿ ದೇವರ ಆತ್ಮ ಹೇಳೋದು, ದೇವರ ಶಕ್ತಿಯಿಂದ ನೆರವೇರಿ ಬರುತ್ತೆ. ಪ್ರತಿಕೂಲತೆ ಕಾಣಬಹುದು, ನೀ ಭಯಪಡಬೇಡ. ಪ್ರಸನ್ನತೆ ಕಾಣಬಹುದು, ನೀ ಭಯಪಡಬೇಡ. ದೇವರ ಆತ್ಮದಲ್ಲಿ ನೀ ಎತ್ತು ನಿಲ್ಲಬೇಕು. ಈ ದಿನಗಳಲ್ಲಿ ದೇವರ ದಿನ ನಮಗೆ ಬಲಪಡಿಸಲಿ. ಅದಕ್ಕಾಗಿ ದೇವರಲ್ಲಿ ಅವರೇ ಆಶೀರ್ವದಿಸಲಿ.